ಓಕೆ ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿ ದಯಾನಂದ್ ಮುಂಗಳೆ. ಸ್ನೇಹಿತರೆ, ಇವತ್ತು ಸೆನ್ಸೆಕ್ಸ್ನ ಎಕ್ಸ್ಪೈರಿ, ಅದೇ ರೀತಿ ನಾಳೆ ಕೂಡ ಮಾರ್ಕೆಟ್ ರಜಾ ಇದೆ ಬಿಕಾಸ್ ಆಫ್ ಮೊಹರಂ. ಸೊ ಹಾಗಾದರೆ ಇವತ್ತು ಬೆಳಗ್ಗೆಯಿಂದ ಮಾರ್ಕೆಟ್ ನೋಡ್ತಾ ಇದ್ವಿ. ಆಲ್ ದಿ ಇಂಡೈಸಸ್, ಮೇಜರ್ ಇಂಡೈಸಸ್ ಆಗಿರ್ತಕ್ಕಂಥ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಆಲ್ ವೇರ್ ಅಪ್. ಸುಮಾರು 104 ಪಾಯಿಂಟ್ಗಳಿಂದ ನಿಫ್ಟಿ ಅಪ್ ಇದ್ದರೆ, ಇನ್ನು ಬ್ಯಾಂಕ್ ನಿಫ್ಟಿ 343 ಪಾಯಿಂಟ್ಸ್ ಹಾಗೂ ಸೆನ್ಸೆಕ್ಸ್ ವಾಸ್ ಅಪ್ ಬೈ 399 ಪಾಯಿಂಟ್ಸ್. ಸ್ನೇಹಿತರೆ, ಇವತ್ತು ಮಾರ್ಕೆಟ್ ವೆಂಟ್, ನಿಫ್ಟಿ ವಾಸ್ ಹೈ ಅಪ್ ಟು 24,261. ಇನ್ನೇನು ಮುಗೀತು, ಬ್ರೇಕ್ಔಟ್ ಆಗಿಬಿಡುತ್ತೆ ಅನ್ನೋಷ್ಟರಲ್ಲಿ ಮಾರ್ಕೆಟ್ ಹ್ಯಾವ್ ಸ್ಟಾರ್ಟೆಡ್ ಟು ಫಾಲ್. ಲಾಸ್ಟ್ 45 ಮಿನಿಟ್ಸಿಂದ ವಿ ಹ್ಯಾವ್ ಸೀನ್ ಮಾರ್ಕೆಟ್ಸ್ ವೇರ್ ಸ್ಲೈಡಿಂಗ್. ಬಟ್ ಈಗ ಮತ್ತೆ ಸ್ವಲ್ಪ ಏನೋ ಚೇತರಿಕೆ ಸ್ವಲ್ಪ ಕಾಣಿಸ್ತಾ ಇದೆ. ಈಗ ಲಾಸ್ಟ್ 5 ಮಿನಿಟ್ಸ್ನಲ್ಲಿ ಸ್ವಲ್ಪ ಚೇತರಿಕೆ ನಮಗೆ ನೋಡ್ಲಿಕ್ಕೆ ಕಾಣಿಸ್ತಾ ಇದೆ. ಸ್ನೇಹಿತರೆ, ಒಂದಂತೂ ಕ್ಲಿಯರ್, ಮಾರ್ಕೆಟ್ಸ್ ವಿಲ್ ಬಿ ಆಲ್ವೇಸ್ ವೊಲಟೈಲ್. ಆ ವೊಲಟೈಲ್ ಮಾರ್ಕೆಟ್ನಲ್ಲಿ ಯಾವ ರೀತಿ ನಾವು ಸ್ಟ್ರಾಟಜಿಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್, ಹಾಗಾದರೆ ಇವತ್ತಿನ ಒಂದು ಕಾಂಟ್ರಿಬ್ಯೂಟರ್ ಯಾರು ಇವತ್ತಿಂದು ಅಂತ ನೋಡಿದಾಗ, ಇಟ್ ಈಸ್ ನನ್ ಅದರ್ ದೆನ್ ದಿ ಆಟೋಮೊಬೈಲ್ ಸೆಕ್ಟರ್ ವಿಚ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಅರೌಂಡ್ 2.73%. ಅದರಲ್ಲೂ ಮದರ್ಸನ್ ಸುಮಿ ಅರೌಂಡ್ 6% ಅಪ್ ಇದ್ದರೆ, M&M 4.33%, TVS ಮೋಟಾರ್ಸ್, ಮಾರುತಿ, ಅಶೋಕ್ ಲೈಲ್ಯಾಂಡ್ ಎಲ್ಲ ಒಂದು ಸ್ಟಾಕ್ಸ್ಗಳು, ಟಾಟಾ ಮೋಟಾರ್ಸ್, ಪ್ರೈವೇಟ್ ಪ್ಯಾಸೆಂಜರ್ ವೆಹಿಕಲ್ಸ್, ಎವ್ರಿಥಿಂಗ್ ಈಸ್ ಇನ್ ಪಾಸಿಟಿವ್. ಜೊತೆಗೆ ನಮಗೆ ನಿಫ್ಟಿ ಕನ್ಸಂಪ್ಷನ್ ಅಂದರೆ ನೋಡಿದಾಗ ಇಂಡಿಗೋ ಇರ್ಬೋದು, ಅದೇ ರೀತಿ ಮ್ಯಾಕ್ಸ್ ಹೆಲ್ತ್, ಸೊ ಎಲ್ಲ ಈ ನೆಸ್ಲೆ ಇರ್ಬೋದು, ಈ ಎಲ್ಲ ಸ್ಟಾಕ್ಸ್ಗಳು ನಮಗೆ ಪಾಸಿಟಿವ್ನಲ್ಲಿ ಕಾಣಿಸ್ತಾ ಇದೆ. ಸೊ ಇವತ್ತು ಕೇವಲ ನೆಗೆಟಿವ್ನಲ್ಲಿ ಕಾಣ್ತಕ್ಕಂಥದ್ದು ಒಂದೇ ಸೆಕ್ಟರ್, ದಟ್ ಈಸ್ ಮೆಜಾರಿಟಿಲಿ ಮೋರ್ ದೆನ್ 1% ಇರ್ತಕ್ಕಂಥದ್ದು ನಿಫ್ಟಿ ಮೆಟಲ್. ಮೈ ಡಿಯರ್ ಫ್ರೆಂಡ್ಸ್, ನಿಫ್ಟಿ ಮೆಟಲ್ ಈಸ್ ಡೌನ್ ಬೈ 1.26%. ಯಾಕೆ ನೆಗೆಟಿವ್ ಅಂತ ಯೋಚನೆ ಮಾಡಿದಾಗ, ಅತಿ ಹೆಚ್ಚು ರ್ಯಾಲಿ ಆಗಿರ್ತಕ್ಕಂಥದ್ದು ಒಂದು ಸೆಕ್ಟರ್ ಯಾವುದು ಅಂತ ನೋಡಿದಾಗ, ದಟ್ ಈಸ್ ನನ್ ಅದರ್ ದೆನ್ ದಿ ಮೆಟಲ್ ಸೆಕ್ಟರ್. ಸೊ ಮೆಟಲ್ ಸೆಕ್ಟರ್ನಲ್ಲಿ ಹಾಗೂ ಇದು ಮಳೆ ನಿಂತರೂ ಮಳೆ ಹನಿ ನಿಲ್ತಾ ಇಲ್ಲ ಅನ್ನೋ ಹಾಗೆ ನಮಗೆ ಐ ಟಿ ಸೆಕ್ಟರ್ ಈಸ್ ಅಗೇನ್ ಟುಡೇ ಆಲ್ಸೋ ಇಟ್ ಈಸ್ ನೆಗೆಟಿವ್. ಸೊ ಏನಪ್ಪ ಇದು, ಇನ್ಫೋಸಿಸ್ ಏನು ನಿಲ್ಲುತ್ತೋ ನಿಲ್ಲುವಲ್ಲೋ ಕೆಳ ಬೀಳೋದು ಅನ್ನೋ ಲೆಕ್ಕಕ್ಕೆ ಬಂದೋಗಿದೆ. ಸೊ ಇಟ್ ಈಸ್ ಅಗೇನ್ ಡೌನ್ ಬೈ 1.16%. ಟೆಕ್ ಮಹೇಂದ್ರ 1.53. ಸ್ವಲ್ಪ TCS ನಲ್ಲಿ ಡೋಜಿ ಫಾರ್ಮೇಷನ್ ಆಗ್ತಾ ಇದೆ, ಅಂದರೆ ಎಲ್ಲಿತ್ತೋ ಅಲ್ಲಿಗೆ ಫಾರ್ಮ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಟುಡೇ ಲೆಟ್ ಅಸ್ ಅನಲೈಸ್. ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಕೂಡ ತೊಗೊಳೋಣಂತೆ. ಏನು ನಿಮಗೇನಾದರೂ ಕಳವಳಗಳಿದ್ದಾವೆ, ಮಾರ್ಕೆಟ್ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ, ಇಂಟೆನ್ಷನ್ ಆಫ್ ಮೀ ಕಮ್ಮಿಂಗ್ ಲೈವ್ ಯಾವುದೋ ವರದಿ ಥರ ಹೇಳೋ ಅಂಥದ್ದಲ್ಲ, ಅದು ವೀಕ್ಲಿ ವಾರದ ವರದಿ ಡೆಫಿನೆಟ್ಲಿ ಮಾಡ್ತಾಯಿದ್ದೀವಿ. ಆದರೆ ಏನಾದರೂ ತೊಂದರೆಗಳಿದ್ದರೆ ಏನು ಮಾಡ್ಬೋದು ಈ ರೀತಿಯ ಟೈಮ್ನಲ್ಲಿ, ಯಾವುದೇ ರೀತಿಯ ಶಿಫಾರಸ್ಗಳನ್ನಾಗಲಿ ಟಿಪ್ಸ್ಗಳನ್ನಾಗಲಿ ಅಲ್ಲ, ಆದರೆ ಎಜುಕೇಷನ್ ಪರ್ಪಸ್ ಆಗಿ, ಯಾಕಂದರೆ ಕಲಿಕೆ ಎಲ್ಲಿರುತ್ತೋ ಅಲ್ಲೇ ಗಳಿಕೆ ಇರತಕ್ಕಂಥದ್ದು. ಎಸ್ ಸ್ನೇಹಿತರೆ, ನಾವು ವಿ ಆರ್ ಸೀಯಿಂಗ್ ಸ್ಲೈಟ್ ಆಗಿ ಮತ್ತೆ ಅಪ್ ಬಂದಂಗೆ ಬಂತು, ಮತ್ತೆ ವಾಪಸ್ ಇಟ್ಸ್ ಗೋಯಿಂಗ್ ಬ್ಯಾಕ್. ಲೆಟ್ ಅಸ್ ಸಿ ವಾಟ್ ಈಸ್ ಅಗೇನ್. ನೌ ನಿಫ್ಟಿ ಇಸ್ 0.38, ಸ್ಟಿಲ್ ಇಟ್ ಈಸ್ ಇನ್ ದಿ ಪಾಸಿಟಿವ್ ಸೆಕ್ಟರ್, ಪಾಸಿಟಿವ್ನಲ್ಲಿ. ಸೊ ಒಂದು 2 ಇಂಟ್ರೆಸ್ಟಿಂಗ್ ವಿಚಾರಗಳು ಏನು ಅಂತ ಹೇಳಬೇಕು ಅಂದರೆ, ಮೊದಲನೇದಾಗಿ ಈ ಕ್ರೂಡ್ ಆಯಿಲ್ನ ಪ್ರೈಸು ಪ್ರೀ ವಾರ್ನ ರೇಟಿಗೆ ಬಂದೋಗಿದೆ. ದಟ್ ಈಸ್ ವೆರಿ ಗುಡ್ ನ್ಯೂಸ್. ಎಲ್ಲೋ ಒಂದು ಕಡೆ ಶಾಂತಿ ಒಪ್ಪಂದಗಳು ಆಗ್ತಾ ಇದ್ದಾವೆ ಅನ್ನೋದಕ್ಕೋಸ್ಕರ ಕೂಡ ಇದೊಂದು ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ ಕಡಿಮೆ ಆಗ್ತಿರೋದ್ರಿಂದ ಮಾರ್ಕೆಟ್ನಲ್ಲಿ ಒಂದು ರ್ಯಾಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಲಾಸ್ಟ್ ವೀಕ್ ಮಂಡೆಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಪ್ರತಿ ತನಕ ಇಲ್ಲಿ ತನಕ ಮತ್ತು ಇನ್ನೂ ರ್ಯಾಲಿ ಇಸ್ ಸ್ಟಿಲ್ ಆನ್ ದಿ ಅಪ್ಸೈಡ್. ಸೊ ಸ್ನೇಹಿತರೆ, ಈಗ ಲೆಟ್ ಅಸ್ ಆಲ್ಸೋ ಲುಕ್ ಅಟ್ ಒಂದು ಇಂಡಿಯಾ ವಿಕ್ಸ್ ನಾವು ನೋಡಿದಾಗ, ಟುಡೇ ಇಟ್ ಹ್ಯಾಸ್ ಫಾಲನ್ ಬೈ ಆಲ್ಮೋಸ್ಟ್ 3%. ಏನು 13 ಗಡಿಗೆ ಬಂದಾಯಿತು. ಸೊ ಇಂಡಿಯಾ ವಿಕ್ಸ್ ಹ್ಯಾಸ್ ರೀಚ್ಡ್ 13.02. ಎಸ್, 1 ಸೆಕೆಂಡ್. ಸೊ ಇನ್ನು ಕ್ರೂಡ್ ಆಯಿಲ್ ನೋಡಿದಾಗಂತೂ ಕ್ರೂಡ್ ಆಯಿಲ್ ಕಡಿಮೆ ಆಗ್ತಾನೆ ಇದೆ. ನಾವು ವಿ ಆರ್ ಸೀಯಿಂಗ್ ದಟ್. ಸೊ ಐ ವಿಲ್ ಆಲ್ಸೋ ಓಪನ್ ಯೂಟ್ಯೂಬ್. ಅದರ ಪ್ರಶ್ನೆಗಳಿದ್ರೆ ಐ ಕ್ಯಾನ್ ಆಲ್ಸೋ ಟೇಕ್ ದಿ ಕ್ವಶನ್ಸ್. ಲೈವ್ ಓಕೆ.
ನೋ ಪ್ರಾಬ್ಲಮ್. ಒಂದು ನಿಮಿಷ. Not able to see any. ಓಕೆ, ಕಾಮೆಂಟ್ಸ್ಗಳು ಗೊತ್ತಾಗ್ತಾ ಇಲ್ಲ ನನಗೆ, ಅದಕ್ಕೆ ಐ ವಾಸ್ ಜಸ್ಟ್ ಲುಕಿಂಗ್. ಒನ್ ಸೆಕೆಂಡ್. ಕಾಮೆಂಟ್ಸ್ ಆಫ್ ಮಾಡಿದಾರ ನೋಡಿ, ಕಾಮೆಂಟ್ಸ್ ಆಫ್ ಇದಾವ, ಚೆಕ್ ಮಾಡಿ. ನೆವರ್ ಇಟ್ ಈಸ್ ಡನ್ ಲೈಕ್ ದಿಸ್. ಓಕೆ, ಎನಿವೇಸ್ ಕಾಮೆಂಟ್ಸ್ ಇಲ್ಲಿದ್ರು ಪರವಾಗಿಲ್ಲ, ಐ ವಿಲ್ ಜಸ್ಟ್ ಡೂ ಮೈ ಡ್ಯೂಟಿ. ಎಸ್. ಸೊ ಸ್ನೇಹಿತರೆ, ನಾವು ಮಾರ್ಕೆಟ್ನಲ್ಲಿ ಇವತ್ತು ಒಂಥರ ರೋಲರ್ ಕೋಸ್ಟರ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರ್ತಕ್ಕಂಥದ್ದು. ಈಗಿನ ಜಸ್ಟ್ ಅರೌಂಡ್ 125 ಪಾಯಿಂಟ್ಸ್ ಮೇಲೆ ಹೋಗಿರ್ತಕ್ಕಂಥದ್ದು. ಆಲ್ರೆಡಿ ಇಟ್ ಹಸ್ ಸ್ಲೈಡೆಡ್ ಅಗೇನ್. ಸೊ ಏನು ಮಾಡ್ಬೋದು ಈ ರೀತಿಯಲ್ಲಿ ನೋಡಿ, ಟೈಮ್ ಅಂತೂ ಕಳೆದೇ ಕಳೆಯುತ್ತೆ ಅಂದಮೇಲೆ ಪ್ರೀಮಿಯಂ ಕೂಡ ಡಿ ಕೆ ಆಗಲೇಬೇಕು. ಸೊ ಯಾರಾದರೂ ಬರೀ ಒನ್ ಸೈಡೆಡ್ ಏನಾರ ಇದ್ದರೆ, ಫಾರ್ ಎಕ್ಸಾಂಪಲ್ ಬೆಳಗ್ಗೆಯಿಂದ ಎಲ್ಲೋ ಒಂದು ಕಡೆಗೆ ಕಾಲ್ ಬೈ ಮಾಡಿಸಿದ್ರು, ಅದಾದ ನಂತರ ಮಾರ್ಕೆಟ್ ಕೆಳಗೆ ಬೀಳ್ಲಿಕ್ಕೆ ಸ್ಟಾರ್ಟ್ ಆಯಿತು, ಸ್ಟಾಪ್ ಲಾಸ್ಗಳನ್ನು ಹಿಟ್ಟಾಗಿ ಎಲ್ಲರ ದುಡ್ಡುಗಳನ್ನು ಹೋಗಿರುತ್ತೆ. ಸೊ ಇನ್ನು ಯಾರಾದರೂ ಪುಟ್ ಬೈ ಮಾಡ್ತಾರೆ, ಪುಟ್ ಬೈ ಮಾಡ್ತಿದ್ದಂಗೆ ಸ್ವಲ್ಪ ಹೊತ್ತು ಮುಂಚೆ ಮತ್ತೆ ಮೇಲೋಯ್ತು, ಅಲ್ಲಿ ಕೂಡ ಸ್ಟಾಪ್ ಲಾಸ್ ಹಿಟ್ಟಾಯಿತು, ಪೀಪಲ್ ವುಡ್ ಹ್ಯಾವ್ ಲಾಸ್ಟ್ ದಿ ಮನಿ. ಸೊ ಒಂದ್ಸರಿ ಟ್ರೇಡ್ ತಗೊಂಡ್ವಿ ಅಂದರೆ ಆ ಕಡೆಗೆ ಮತ್ತೆ ತಿರುಗಿ ನೋಡಬಾರ್ದು. ವಿ ಶುಡ್ ಆಲ್ವೇಸ್ ನೋ ಅವರ್ ಲಾಸಸ್. ಸೊ ಅದನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂದರೆ ವಿ ಹ್ಯಾವ್ ಟು ಡೂ ದಿ ಸ್ಟ್ರಾಟಜೀಸ್. ಸೊ ಇಲ್ಲಿ ಪ್ರೀಮಿಯಂ ಕರಗುತ್ತಾ, ಹಾಗಾದ್ರೆ ಯಾವ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಬೇಕು, ಮಾರ್ಕೆಟ್ನಲ್ಲಿ ಎಲ್ಲಿದ್ದೀವಿ ನಾವು, ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ನಾವು ಜಾಸ್ತಿ ಒಂದು ಒತ್ತನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಎಸ್, ಬರ್ತಾ ಇದೇನ್ರಿ? ಈಗ ಬರ್ತಾ ಇದ್ದೇನಾ? ಕಾಮೆಂಟ್ಸ್ ಬರ್ತಾ ಇದೇನಾ? ಫೈನ್, ಫ್ಯಾಂಟಾಸ್ಟಿಕ್. ದೆನ್ ಐ ವಿಲ್ ಹ್ಯಾವ್ ಎ ಲುಕ್ ನೌ. ಓಕೆ, ಇಲ್ಲ ನನಗೆ ಇಲ್ಲಿ ಯಾವುದು ಕಾಣಿಸ್ತಾ ಇಲ್ಲ. ಇಲ್ಲಿ 2 ಮಿನಿಟ್ಸ್ ಬೇಕಂತ? ಫೈನ್, ಇರಲಿ. ಎನಿವೇಸ್, ಒನ್ ಸೈಡೆಡ್ ಐ ವಿಲ್ ಗೋ. ಯಾ ಸ್ನೇಹಿತರೆ, ಹಾಗಾದರೆ ಸಿಲ್ವರ್ನಲ್ಲಿ, ಗೋಲ್ಡ್ನಲ್ಲಿ ಕೂಡ ನಾವು ಇದು ಮೈನಸ್ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಸೊ ಅಗೇನ್ ಇಟ್ ಹ್ಯಾಸ್ ರಿಕವರ್ಡ್ ನೌ. ಎಸ್, ಐ ಥಿಂಕ್ ಬರ್ತಾ ಇದೇನ್ರಿ ಈಗ? ಎಸ್, ಲೈವ್ ಚಾರ್ಟ್ಸ್ ಆರ್ ನೌ ಆನ್. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿ ಎ ದಯಾನಂದ್ ಮಂಗಾಳೆ. ಸೊ ಎಲ್ಲರಿಗೂ ವೆಲ್ಕಮ್ ಮಾಡ್ಕೊತೀನಿ. ಶ್ರೀರಾಮನ್ ಅವರು ಫಸ್ಟು ಕಾಮೆಂಟನ್ನು ನನಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ನಮಸ್ಕಾರ ಶ್ರೀರಾಮ್ ಅವರೇ. ಸೊ ಎಲ್ಲ ಸ್ನೇಹಿತರು ಎಲ್ಲರೂ ಕೂಡ ಯು ಕ್ಯಾನ್ ಆಸ್ಕ್ ಯುವರ್ ಕ್ವಶನ್ಸ್. ಸೊ ಅದನ್ನು ಸರಿಯಾದಂಥ ಉತ್ತರನ ಫಾರ್ ಎಜುಕೇಷನಲ್ ಪರ್ಪಸ್ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಮೃತ ಅವರಿಗೆ ನಮಸ್ಕಾರ, ಶಾಲಿನಿ ಮೇಡಮ್ ನಮಸ್ಕಾರ, ವೆರಿ ಗುಡ್ ಆಫ್ಟರ್ನೂನ್. ಕಾರ್ತಿಕ್ ಅವರೇ ನಮಸ್ಕಾರ. ಭಾಳ ದಿನ ಆಗ್ಬಿಟ್ಟಿತ್ತು ಎಲ್ಲರ ಜೊತೆಗೆ, ಅಂದರೆ ಅವತ್ತು ವಾರಕ್ಕೆ ಒಂದ್ಸರಿ ಮಾತ್ರ ಲೈವ್ ಬರ್ತಾ ಇದ್ದೀನಿ. ಸೊ ಯಾರಿಗೆ ಇನ್ನೂ ಲೈವ್ ಅಪ್ಡೇಟ್ಸ್ ಬರ್ತಾ ಇಲ್ಲ, ದಯವಿಟ್ಟು ನಮ್ಮ ಚಾನಲ್ ಮೇಲೆ ಹೋಗಿ ಅಲ್ಲಿ ನೋಟಿಫಿಕೇಷನ್ ಆಲ್ ಅಂತ ಕೊಡಿ. ಸೊ ದ್ಯಾಟ್ ಯಾವುದೇ ಒಂದು ನೋಟಿಫಿಕೇಷನ್ ನಾವು ಲೈವ್ ಬಂದಾಗ ಕೂಡ ನೀವು ಅದನ್ನು ನೋಡ್ಬೋದು. ಎಸ್, ಸೊ ನಾನು ಹೇಳ್ತಾ ಇದ್ದೆ, ಇಂಡಿಯಾ ವಿಕ್ಸ್ ಹಸ್ ಫಾಲನ್. ಗೋಲ್ಡ್ ಬೇಸ್ ಹಾಗೂ ಸಿಲ್ವರ್ ಬೇಸ್ ಆರ್ ಡಿಸ್ಕೌಂಟ್ 2.94% ನಮಗೆ ಡಿಸ್ಕೌಂಟ್ನಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಅಂದರೆ ಇವತ್ತಿಗೆ ಆ್ಯಕ್ಚುಲಿ ನಿನ್ನೆ ಪ್ರೈಸ್ ಫಾಲ್ ಆಗಿರೋದ್ರಿಂದ ಅದು ಇಟ್ ವಿಲ್ ಬಿ ರಿಫ್ಲೆಕ್ಟಿಂಗ್ ಲೈಕ್ ದಟ್. ಸೊ ಗೋಲ್ಡ್ ಹಾಗೂ ಸಿಲ್ವರ್ ಎರಡೂ ಕೂಡ 2.05 ಹಾಗೂ 2.95% ಡೌನ್ ಕಾಣಿಸ್ತದೆ. ನಿಫ್ಟಿ ಬೀಸ್ ಹಾಗೂ ಗೋಲ್ಡ್ ಬೀಸ್ ಹಾಗೂ ಸಿಲ್ವರ್ ಬೀಸ್. ಇನ್ನು ಕ್ರೂಡ್ ಆಯಿಲ್ನಲ್ಲಿ ವಿ ಆರ್ ಏಬಲ್ ಟು ಸಿ ಅರೌಂಡ್ 1.77% ಮೈನಸ್ನಲ್ಲಿ. And even India VIX are also minus. Yes, ಸ್ನೇಹಿತರೆ, Nifty has again gone down now. 0.21% ಬಂದೋಯ್ತು. ಯಾಕೆ ಅಂತಂದರೆ ಒಂದು ಸಿಂಪಲ್ಲು, ಮೊನ್ನೆ ದಿನ ಕೂಡ ಅಬ್ನಾರ್ಮಲ್ ಫಾಲ್ನ ನಮಗೆ ನೋಡ್ಲಿಕ್ಕೆ ಸಿಕ್ಕಿತ್ತು. ಬಿಕಾಸ್ ಕಾಪ್ಸಿ ಏನು ಕೊರಿಯನ್ ಮಾರ್ಕೆಟ್ ಏನಿತ್ತು, ಇಟ್ ಹ್ಯಾಸ್ ಫಾಲನ್, ದಟ್ ವಾಸ್ ದ ರೀಸನ್. ಸೊ ಅಲ್ಲಿ 10% ಬಿತ್ತು ಅಂದ ತಕ್ಷಣ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ರಿಯಾಕ್ಟ್ ಆಗಿತ್ತು. ಸ್ನೇಹಿತರೆ, ಒಂದು ಅರ್ಥ ಮಾಡ್ಕೋಬೇಕು, ಈ ತೈವಾನು, ಕೊರಿಯಾ ಇವೆಲ್ಲ ನಮ್ಮ ಕರ್ನಾಟಕದ ಸಮ್ ಪಾರ್ಟ್ ಆಫ್ ಇಟ್ ಅಂತ ಹೇಳ್ಬೋದು. ಅಂದರೆ ಪಾಪ್ಯುಲೇಷನ್ ಆಫ್ ಕರ್ನಾಟಕ ನೋಡಿದ್ರೆ ಈ ತೈವಾನು, ಕೊರಿಯಾ ಇವೆರಡರದ್ದು ದೇಶದ್ದು ಪಾಪ್ಯುಲೇಷನ್ ಸೇರಿಸಿದ್ರು ಕೂಡ ನಮ್ಮ ಕರ್ನಾಟಕದಷ್ಟು ಆಗಲ್ಲ. ಸೊ ಇದರಿಂದ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈ ಲಾಸ್ಟ್ 1 ಇಯರ್ನಲ್ಲಿ ದೇ ಹ್ಯಾವ್ ರ್ಯಾಲಿಡ್.
ಏನು ಮಿನಿಮಮ್ 60-90% ಅವ್ರ ಇಂಡೆಕ್ಸ್ ರ್ಯಾಲಿ ಆಗಿರ್ತಕ್ಕಂಥದ್ದು. ಬಿಕಾಸ್ ದೇ ಮ್ಯಾನುಫ್ಯಾಕ್ಚರ್ ದಿ ಸೆಮಿಕಂಡಕ್ಟರ್ ಮಾಡ್ತಾ ಇರೋದ್ರಿಂದ ಅವರ ಒಂದು ಪ್ರೈಸ್ ರ್ಯಾಲಿ ಆಗಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಂಗೆ ಲಾಸ್ಟ್ 5 minutes ವಿ ಆರ್ ಸೀಯಿಂಗ್ ಎ ಬಿಗ್ ರೆಡ್ ಕ್ಯಾಂಡಲ್, ವಿ ಆರ್ ಸೀಯಿಂಗ್ ದಟ್. ಸೊ ಮಾರ್ಕೆಟ್ 24,108ರಿಂದ ಸ್ಟ್ರೇಟ್ ಅವೇ ಇಟ್ ಹಸ್ ಫಾಲನ್ ಟು 24,066ಗೆ ಬಂದು ನಿಂತ್ಕೊಂಡಿದೆ. ಹೇಮಾ ಅವರೇ ನಮಸ್ಕಾರ. ಹೇಮಾ ಕೋಲ್ಕರ್ ಹಿಯರ್ ಸರ್. ಓಕೆ, ನಮಸ್ಕಾರ ರೀ. ರಘು ಭಟ್ ಅವರೇ ನಮಸ್ಕಾರ. ಸೊ ಎಲ್ಲರಿಗೂ ಒನ್ಸ್ ಅಗೇನ್ ನಮಸ್ಕಾರ. ಎಸ್, ಸೊ ಈಗ ಮಾರ್ಕೆಟ್ಸ್ನಲ್ಲಿ ಯಾಕೆ ನೆಗೆಟಿವ್ ಅಂದರೆ, ಜನರಲಿ ರಜೆಗಳು ಏನಾದರೂ ಬಂದಾಗ ಮಾರ್ಕೆಟ್ಸ್ ವಿಲ್ ಜನರಲಿ ಸಿ ಎ ಒಂದು ಬೇರಿಶ್ ಮಾರ್ಕೆಟ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಟ್ ದಿ ಎಂಡ್ ಆಫ್ ದಿ ಡೇ. ಸೊ ನೋಡಬೇಕು ಇನ್ನೇನಾದರೂ. ಈಗ 3 ಗಂಟೆ ಕ್ಯಾಂಡಲ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ಯಾಂಡಲ್. ಜನರಲಿ 3 ಗಂಟೆಗೆ ಐ ಆಲ್ವೇಸ್ ಗಿವ್ ಮೋರ್ ಪ್ರಾಮಿನೆನ್ಸ್ ಫಾರ್ ದಿ 3 o'clock ಕ್ಯಾಂಡಲ್. ಒಂದು ರಿವರ್ಸಲ್ ಆಗುತ್ತೋ ಏನು ಕಂಟಿನ್ಯೂಟಿ ಆಗುತ್ತೋ, ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್ ದ 3 o'clock ಕ್ಯಾಂಡಲ್. ಎಸ್ ಸ್ನೇಹಿತರೆ, ಏನಾದರೂ ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಆಸ್ಕ್ ಮಿ ದ ಕ್ವಶನ್ಸ್. ಮೀನಾ ಅವ್ರಿಗೂ ಕೂಡ ನಮಸ್ಕಾರ. ಎಸ್, ಲೆಟ್ ಅಸ್ ಸಿ 24,082 ಅಲ್ಲಿ ಪ್ರೈಸ್ ನಡೀತಾ ಇರ್ತಕ್ಕಂಥದ್ದು. ಏನು ಆಲ್ಮೋಸ್ಟ್ ಎಲ್ಲ ಗೇನ್ಸ್ಗಳನ್ನು ಗಿವ್ ಅಪ್ ಮಾಡಿದೆ. 24,261ಗೆ ಹೋಗಿರ್ತಕ್ಕಂಥ ನಿಫ್ಟಿ ಅಪ್ರಾಕ್ಸಿಮೇಟ್ಲಿ ನಮಗೆ 1 ಗಂಟೆ 50 ನಿಮಿಷದಿಂದ ನಮಗೆ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಲ್ಲಿಂದ ಇಲ್ಲಿ ತನಕ ಸುಮಾರು 130-135 ಪಾಯಿಂಟ್ಸ್ಗಳ ಒಂದು ಸ್ಲೈಡ್ ಆಗಿದೆ. ಎಸ್, ನಾವು ದ ಮಾರ್ಕೆಟ್ಸ್ ಆರ್ ಒಂಥರ ಮೇಲೆ ಹೋಗ್ಲಿಕ್ಕೂ ಕಷ್ಟಪಡ್ತಾ ಇದೆ, ಕೆಳ ಬೀಳಲಿಕ್ಕೂ ಕಷ್ಟ ಆಗ್ತಾ ಇದೆ. ಕಾರ್ತಿಕ್ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು, ಜುಲೈ ಮಂತ್ನಲ್ಲಿ ಮಾರ್ಕೆಟ್ ಬುಲ್ಲಿಶ್ ಆಗ್ಬೋದಾ ಅಂತ. ಸ್ನೇಹಿತರೆ, ಜುಲೈ ಮಂತಿಗೆ ಆಗುತ್ತೋ ಆಗಸ್ಟ್ ಮಂತಿಗೆ ಆಗುತ್ತೋ ಬುಲ್ಲಿಶ್ ಆಗಲೇಬೇಕು ಅಂತ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ. ಯಾಕಂದರೆ ಬೇರಿಶ್ನೆಸ್ ಇಸ್ ಟೆಂಪ್ರವರಿ. ಅಲ್ಲರಿ, ಯುದ್ಧ ಮುಗೀತು, ಆಲ್ಮೋಸ್ಟ್ ಅಂತ್ಯಕ್ಕೆ ಬಂದಿದೆ. ಕ್ರೂಡ್ ಆಯಿಲ್ನ ಪ್ರೈಸ್ ಕಡಿಮೆ ಆಗ್ತಾ ಇದೆ. ಕ್ರೂಡ್ ಆಯಿಲ್ ಈಸ್ ದಿ ರಾ ಮಟೀರಿಯಲ್ ಫಾರ್ ಸೋ ಮೆನಿ ಇಂಡಸ್ಟ್ರೀಸ್. ಸೊ ಇನ್ನು ಯಾವ ಕಾರಣಕ್ಕೆ ಬೀಳಬೇಕ್ರಿ ಮಾರ್ಕೆಟು ಅಲ್ವಾ? ಸೊ ದಟ್ ಈಸ್ ಒನ್ ಆಫ್ ದಿ ಮೇನ್ ಐಡಿಯಾ. ಆಲ್ಸೋ there are so many good newses. So Jio Platforms Limited ಅಂತ ಏನೇನು ಬರ್ತಾ ಇದೆ, ಇಂಡಿಯಾಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ IPO. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಒಂದು ಆವಿಷ್ಕಾರ. ಸ್ಪೇಸ್ ಎಕ್ಸ್ ಥರನೇ ಇದು ಕೂಡ ಕಂಪ್ಲೀಟ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದೆಲ್ಲ ನಮ್ಮ ರಿಲಯನ್ಸಿಂದ ಬರ್ತಾ ಇರ್ತಕ್ಕಂಥದ್ದು. ಆಲ್ ದೀಸ್ ಆರ್ ಗುಡ್ ನ್ಯೂಸ್. ಕ್ರೂಡ್ ಆಯಿಲ್ ಕಡಿಮೆ ಆಗ್ತಾ ಇರೋದು ಗುಡ್ ನ್ಯೂಸ್. ಯುದ್ಧ ನಿಲ್ತಾ ಇರೋದು ಗುಡ್ ನ್ಯೂಸ್. ಮತ್ತು ಮಾರ್ಕೆಟ್ ಕೆಳ ಬೀಳುತ್ತೆ ಅಂದರೆ ಯಾಕೆ ಬೀಳುತ್ತೆ? ದಟ್ ಈಸ್ ಅ ಕ್ವಶನ್. ಸೊ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿದೆ ಅಂತ ಆಯಿತು. ಲಾಸ್ಟ್ 5 ಮಂತ್ಸ್ನಲ್ಲಿ ಏನು FIIsನವ್ರು ಏನು ಸೆಲ್ ಮಾಡಿದ್ದಾರೆ ಇಂಡಿಯಾದಿಂದ, ಅಂದರೆ ಹೊರಗಡೆ ತೊಗೊಂಡೋಗಿರ್ತಕ್ಕಂಥ ದುಡ್ಡು, ಲಾಸ್ಟ್ 12 ಮಂತ್ಸ್ ಅಂದರೆ 2025ನಲ್ಲಿ ಏನು ಅಮೌಂಟು ಹೊರಗಡೆ ಹೋಗಿತ್ತು ಅದಕ್ಕಿಂತ ಜಾಸ್ತಿ 5 ಮಂತ್ಸ್ನಲ್ಲಿ ಹೋಗೋಯ್ತು. ಸೊ ಹಾಗಾದರೆ ಇಫ್ ದೇ ಕಮ್ ಬ್ಯಾಕ್, 27,000 is easy number. Yes, my dear friends, I am a logical person. I always go with the numbers. ನನಗೆ ಯಾರು ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓನ್ಲಿ ದ ಕಾನ್ಸೆಪ್ಟ್, ಓನ್ಲಿ ದಿ ನಂಬರ್ಸ್, ಅದು ನಮಗೆ ಪ್ರೂವ್ ಮಾಡೋದು ಏನಾಗಬಹುದು. ಅಲ್ಲ, ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಸ್ಟ್ 2 ಇಯರ್ಸಿಂದ ಬರೀ 2% ರಿಟರ್ನ್ಸಾ? 1 ವರ್ಷದಿಂದ 9% ನೆಗೆಟಿವಾ? ಜಾನ್ವರಿಯಿಂದ ಇಲ್ಲಿ ತನಕ 8.5-9% ನೆಗೆಟಿವ್. ಹಾಗಾದರೆ ಬರೀ ನೆಗೆಟಿವ್ ಆದರೆ ಸ್ಟಾಕ್ ಮಾರ್ಕೆಟಿಗೆ ಯಾಕೆ ಬರ್ತಾರೆ? ಪೀಪಲ್ ವಿಲ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ದಿ ಎಫ್ ಡಿ ಇಸ್ ಮೋರ್ ಬೆಟರ್. ಸಾಕಷ್ಟು ಬ್ಯಾಂಕ್ಗಳು 6.5-7.5% ಕೂಡ ಕೊಡ್ತಾ ಇದ್ದಾವೆ. ಆಯಿತು, 5 ಲಕ್ಷ ತನಕ ಸೇಫ್ಟಿ ಇದೆ, ಓಕೆ. ಒಂದೊಂದು ಬ್ಯಾಂಕ್ನಲ್ಲಿ 5 ಲಕ್ಷ ಇಡನ್ಬಿಡ್ರಿ. ಸೊ ಪೀಪಲ್ ಕ್ಯಾನ್ ಥಿಂಕ್ ಲೈಕ್ ದಿಸ್, ಮೈ ಡಿಯರ್ ಫ್ರೆಂಡ್ಸ್. ಸೊ ಹಾಗಾದರೆ ಹಿಸ್ಟ್ರಿ ನೋಡ್ತಾ ಬಂದಾಗ, ಸೊ ಮಾರ್ಕೆಟ್ಸ್ ಹ್ಯಾವ್ ಆಲ್ವೇಸ್ ಗಿವನ್ ವೆರಿ ಗುಡ್ ರಿಟರ್ನ್ಸ್. ಸೊ ಈಗ ಇಷ್ಟು ಕಳಪೆ ಪ್ರದರ್ಶನ ಕಾಣಿಸ್ಕೊಂಡ್ರೂ ಕೂಡ ಒಂದು ಕಳೆದ 5 ವರ್ಷದಲ್ಲಿ ನಿಫ್ಟಿ ಹ್ಯಾಸ್ ಗಿವನ್ ಮೋರ್ ದೆನ್ 50%, 53-54% ರಿಟರ್ನ್ಸ್. ಸೊ ಇದರದ್ದು ಕಂಪ್ಲೀಟ್ ಸಾರಾಂಶ ಏನು ಅಂದರೆ, ನಿಫ್ಟಿ ವಿಲ್ ಆಲ್ವೇಸ್ ಓವರ್ ರೈಡ್ ದಿ ಇನ್ಫ್ಲೇಷನ್ ಆರ್ ಇವನ್ ಇಟ್ ಓವರ್ ರೈಡ್ಸ್ ದಿ ಬ್ಯಾಂಕ್ ಇಂಟ್ರೆಸ್ಟ್. ಯಾವ ಸ್ಟ್ರಾಟಜಿ ಮಾಡಬಹುದು ಈ ಟೈಮ್ನಲ್ಲಿ? ಸೊ ಇದು ಪ್ರತಿಯೊಬ್ಬರಿಗೆ ಬರ್ತಕ್ಕಂಥ ಪ್ರಶ್ನೆ.
ರಿತಿಕಾ ನಮಸ್ಕಾರ, ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಎಸ್ ಫೈನ್, ಥ್ಯಾಂಕ್ ಯು, ವೆರಿ ನೈಸ್ ಟು ಸಿ ನಿಮ್ಮೆಲ್ಲರದು ಮೆಸೇಜ್ ನೋಡಲಿಕ್ಕೆ. ಎಸ್, ಸೊ ಈಗ ಮಾರ್ಕೆಟ್ನಲ್ಲಿ ಇದೇನು ಬಾಟಮ್ ಔಟ್ ಆಗಿದೆನಾ? ಸೊ ಲೆಟ್ ಅಸ್ ಗೋ ವಿತ್ ಒನ್ ಬೈ ಒನ್ ದಿಸ್ ಥಿಂಗ್. ಜಸ್ಟ್ 1 second, ಹೋಲ್ಡ್ ಆನ್. ನಿಮ್ಮ ಏನೇ ಪ್ರಶ್ನೆಗಳಿದ್ರು ಯು ಕ್ಯಾನ್ ಟೈಪ್ ಹಿಯರ್. ಐ ಆಮ್ ಆಲ್ವೇಸ್ ದೇರ್ ವಿತ್ ಯು ಆಲ್. So PE ratio of Nifty was yesterday 20.7. Still it is fairly valued. So let us go with one by one analysis. ಸ್ನೇಹಿತರೆ, ರಿಲಯನ್ಸಿನ ಒಂದು ಸಾರಾಂಶ ಹೇಳಬೇಕು ಅಂದರೆ, ರಿಲಯನ್ಸ್ ಇಸ್ ಸ್ಟಿಲ್ ಡೌನ್ ಬೈ 18%. ಆಲ್ ಟೈಮ್ ಹೈ ರೀಚ್ ಆಗಲಿಕ್ಕೆ ಇನ್ನೂ 18% ಬೇಕು. HDFC ಬ್ಯಾಂಕ್ ಅಂತೂ ಕೇಳಲೇಬೇಡ್ರಿ. ಇನ್ನು ನಾವೇನು 26,373 ಏನು ರೀಚ್ ಆಗಿದ್ವಿ ಆಲ್ ಟೈಮ್ ಹೈ. ಅದಕ್ಕೆ ರೀಚ್ ಆಗಬೇಕು ಅಂದರೆ ಅಟ್ಲೀಸ್ಟ್ ಟಾಪ್ 5 ಹೆವಿ ವೇಟೇಜ್ ಸ್ಟಾಕ್ಸ್ಗಳು ಕಾಂಟ್ರಿಬ್ಯೂಟ್ ಮಾಡಲೇಬೇಕು. HDFC ಬ್ಯಾಂಕ್ 21.76% ದೂರ ಇರ್ತಕ್ಕಂಥದ್ದು. ಭಾರತಿ ಏರ್ಟೆಲ್ ಡೋಂಟ್ ಅಂಡರ್ ಎಸ್ಟಿಮೇಟ್, ಇನ್ನೂ 14%ಗಿಂತ ಜಾಸ್ತಿ ರ್ಯಾಲಿ ಆಗಬೇಕಾಗಿರ್ತಕ್ಕಂಥದ್ದು. ICICI ಬ್ಯಾಂಕ್ ಓಕೆ 7.65, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 15.36, ಇನ್ನು TCS 39.71% ಇನ್ನೂ ಹೈಯಿಂದ ಫಾಲೋ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಇದು ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಹೆವಿ ವೇಟ್ ಸ್ಟಾಕ್ಸ್ಗಳು. ಇನ್ನು ಬಜಾಜ್ ಫೈನಾನ್ಸ್ ತೊಗೊಂಡ್ರೆ ಇನ್ನೂ ಸುಮಾರು 10%ನಷ್ಟು ಗ್ಯಾಪ್ ನಮಗೆ ಕಾಣಿಸ್ತಾ ಇದೆ. ಸೊ ಇದೆಲ್ಲ ನೋಡಿದಾಗ ಏನಾಗ್ತಾ ಇದೆ, ವೆರಿ ಕ್ಲಿಯರ್ ಕಟ್ ಇಂಡಿಕೇಶನ್. ಏನು ಬರೀ ಬೀಳ್ತಾ ಹೋದಾಗ ಒಬ್ರಿಗೆ ಯಾರಿಗೂ ಅಂಡರ್ ವ್ಯಾಲ್ಯೂಯೇಷನ್ ಅಂತ ಅನ್ನಿಸಿದಾಗ ಅದನ್ನು ತೊಗೊಳ್ಳೇಬೇಕು. ನಿಫ್ಟಿ ಮೇಲೆ ಹೋಗಬೇಕು ಅಂದರೆ ಈ ಹೆವಿ ವೇಟ್ ಸ್ಟಾಕ್ಸ್ಗಳು ಮೇಲೆ ಹೋಗಲೇಬೇಕು. ಎಸ್, ಬ್ಯಾಂಕಿಂಗ್ ಸೆಕ್ಟರ್ is showing improvements, sir. Definitely banking sectors are showing the improvements. Yes, ಇವತ್ತಂತೂ ಇಟ್ಸ್ ಅ ಡೋಜಿ ಫಾರ್ಮೇಷನ್. ಸೊ ಲಾಸ್ಟ್ 5 minutesನಲ್ಲಿ ವಿ ಆರ್ ಸೀಯಿಂಗ್ ದಟ್ ಏನೋ ಒಂಥರ ಗ್ರೀನ್ ಕ್ಯಾಂಡಲ್ ಬಂದಂಗೆ ಆಗ್ತಾ ಇದೆ. ಇಮಿಡಿಯೇಟ್ಲಿ ಇಟ್ಸ್ ಫಾಲಿಂಗ್. ಎಸ್, ಕಾರ್ತಿಕ್ ಕೇಳ್ತದೆ, ಕಾರ್ತಿಕ್ ಸರ್ ಎಲ್ಲಿ ಇನ್ಸೈಟ್ಸ್ ಯಾವಾಗ ಶೇರ್ ಮಾಡ್ತಾರೆ? ಕಾರ್ತಿಕ್ ಅವ್ರು ಎಲ್ಲಿ ಅಂತ, ಕಾರ್ತಿಕ್ ಸರ್ ಎಲ್ಲಿ? ಓಕೆ, ಕಾರ್ತಿಕ್ ಅವರು, ನಮ್ಮ ಅಮರ್ ಅವರು, ವೆಂಕಟೇಶ್ ಅವರು, ದೇ ಆರ್ ಆಲ್ ಡೂಯಿಂಗ್ ದೇರ್ ವರ್ಕ್. ದೇ ಆರ್ ಡೂಯಿಂಗ್ ದೇರ್ ಫ್ಯಾಂಟಾಸ್ಟಿಕ್ ವರ್ಕ್. ಸೊ ಅವರು ವರ್ಕ್ನಲ್ಲಿದ್ದಾರೆ. ಐ ಆಮ್ ಡೂಯಿಂಗ್ ದಿ ಲೈವ್ ವಿತ್ ಯು ಆಲ್. ಎಸ್ ಸ್ನೇಹಿತರೆ, ಯಾರಿಗೆ ಏನೇ ಪ್ರಶ್ನೆಗಳಿದ್ರು ಪ್ಲೀಸ್ ಡು ನಾಟ್ ಫೀಲ್ ಹೆಸಿಟೆಂಟ್. ಡೈರೆಕ್ಟಾಗಿ ವಾಕ್ ಇನ್ ಟು ಅವರ್ ಇನ್ಸ್ಟಿಟ್ಯೂಟ್. ಪ್ರತಿ ಭಾನುವಾರ ವಿ ಆಲ್ಸೋ ಹ್ಯಾವ್ ಫ್ರೀ ಸೆಮಿನಾರ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಹಾಗೂ ಡೆಮೋ ಕ್ಲಾಸ್ಗೂ ಕೂಡ ನೀವು ಕೊಡ್ಬೋದು. ಎಸ್, ಇನ್ನೇನು ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿದಾಗ, ಬ್ಯಾಂಕ್ ನಿಫ್ಟಿ ಇಸ್ ಆಲ್ಸೋ ಲೈಕ್ ಆಲ್ಮೋಸ್ಟ್ ಇಟ್ ಹ್ಯಾಸ್ ಗಿವನ್ ಅಪ್ ಆಲ್ ಇಟ್ಸ್ ಗೇನ್ಸ್. ನಿಫ್ಟಿನಲ್ಲಿ 50-50 ಅಂತಲೇ ಹೇಳ್ಬೋದು. 26 ಕಂಪ್ನಿಗಳು ಪಾಸಿಟಿವ್ನಲ್ಲಿದ್ದರೆ 24 ಕಂಪ್ನಿಗಳು ನೆಗೆಟಿವ್ನಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಬ್ಯಾಂಕ್ ನಿಫ್ಟಿ, 6 ಬ್ಯಾಂಕ್ಗಳು ಕಳಪೆ ಪ್ರದರ್ಶನ. ಬಟ್ ಹೆವಿ ವೇಟ್ಸ್ HDFC ಬ್ಯಾಂಕ್, ICICI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವೆಲ್ಲವೂ ಕೂಡ ನಮಗೆ ಪಾಸಿಟಿವ್ನಲ್ಲಿ ಕಾಣಿಸ್ತಾ ಇದೆ. ಅಂದರೆ 8 ಬ್ಯಾಂಕ್ಗಳು ಪಾಸಿಟಿವ್ನಲ್ಲಿ, 6 ಬ್ಯಾಂಕ್ಗಳು ನಮಗೆ ನೆಗೆಟಿವ್ನಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಕಾರ್ತಿಕ್ ಅವರೇ, ಗುಡ್ ಆಫ್ಟರ್ನೂನ್. ಹಾಯ್ ನೀತು, ನಮಸ್ಕಾರ. ಸೊ ನಿಮಗೂ ಕೂಡ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಓಕೆ, ಸೊ ನಾವು ಎನಿ ಕ್ವಶನ್ಸ್ ಯು ಹ್ಯಾವ್ ಗಾಟ್ ಯು ಕ್ಯಾನ್ ಆಸ್ಕ್ ಮೀ. ಇಲ್ಲಾಂದರೆ ಯಾವ್ದಾರ ಸ್ಟ್ರಾಟಜಿ ಹೇಳ್ಕೊಟ್ರಿ ಅಂದರೆ ಡೆಫಿನೆಟ್ಲಿ ನಿಮಗೆಲ್ಲರಿಗೂ ಒಂದು ಸ್ಟ್ರಾಟಜಿನ ಹೇಳ್ಕೊಡೋವಂಥ ಪ್ರಯತ್ನ ನಾನು ಮಾಡ್ತೀನಿ. ಮಾರ್ಕೆಟ್ನಲ್ಲಿ ಸಡನ್ನಾಗಿ ಒಂದು ಬುಲ್ಲಿಶ್ ಕ್ಯಾಂಡಲ್ ನಮಗೆ ಫಾರ್ಮ್ ಆಗಿದ್ದನ್ನು ನೋಡ್ತಾ ಇದ್ದೀವಿ. 24,072 ಇರ್ತಕ್ಕಂಥದ್ದು ಸ್ಟ್ರೇಟ್ ಅವೇ ಇಟ್ ಹಸ್ ಗಾನ್ ಟು 24,107.
ಏನು ಆಶ್ಚರ್ಯ ಪಡ್ಬೇಡ್ರಿ, ಮಾರ್ಕೆಟ್ ಇರೋದೇ ಮೇಲೆ ಹೋಗ್ಲಿಕ್ಕೆ, ಮಾರ್ಕೆಟ್ ಇರೋದೇ ಕೆಳ ಬೀಳಲಿಕ್ಕೆ. ಅದಕ್ಕೆ ಯಾವ ರೀತಿ ನಾನು ಅದನ್ನು ಟ್ಯಾಕಲ್ ಮಾಡ್ತೀನಿ ಅನ್ನತಕ್ಕಂಥದ್ದು ಪ್ರಶ್ನೆ. ಎಸ್ ಸ್ನೇಹಿತರೆ, ಮಾರ್ಕೆಟ್ ಕೆಳಗಡೆ ಬಿದ್ದರೆ ಎಲ್ಲಿಗೆ ಬೀಳ್ಬೋದು? ಪ್ಲೀಸ್ ರೈಟ್, ನಿಮ್ಮ ಕಾಮೆಂಟ್ಸ್ನ ಓದ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಎಸ್, ಮಾರ್ಕೆಟು ಈ ತಿಂಗಳಲ್ಲಿ ಬಿದ್ದರೆ ಎಲ್ಲಿಗೆ ಬೀಳ್ಬೋದು? ಪ್ರವೀಣ್ ಅವರೇ ನಮಸ್ಕಾರ. ಪ್ರೀವಿಯಸ್ ಹೈ ವಾಸ್ ಬ್ರೋಕನ್ ಟುಡೇ, ಬೆಸ್ಟ್ ಸ್ಟ್ರಾಟಜಿ ಹೇಳಿ ಸರ್ ಹೆಡ್ಜಿಂಗ್ನಲ್ಲಿ. ಎಸ್, ಹೇಮಾ ಕೋಲ್ಕರ್ ಫ್ರಮ್ ಬೆಳಗಾಂ, ಯುವರ್ ಟ್ರೈನಿಂಗ್ ಕ್ಲಾಸ್ ಈಸ್ ಇನ್ ವಿಚ್ ಪ್ಲೇಸ್? ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ರಾಜಾಜಿನಗರದಲ್ಲಿ ಇರ್ತಕ್ಕಂಥದ್ದು, ಫಸ್ಟ್ ಬ್ಲಾಕ್ನಲ್ಲಿ. ಪ್ರತಿ ಶನಿವಾರ ಹಾಗೂ ಭಾನುವಾರ ಯು ಹ್ಯಾವ್ ಗಾಟ್ ದಿ ಆಪ್ಷನ್. ಆನ್ಲೈನ್ ಬೇಕಿದ್ರೆ ಆನ್ಲೈನ್ ತೊಗೋಬೋದು, ಆಫ್ಲೈನ್ ಕೂಡ ತೊಗೋಬೋದು. 6362985767 this is our office number. You can call this number and inquire. ಮಾರ್ಕೆಟ್ನಲ್ಲಿ ಅಗೇನ್ ದ ಥರ್ಡ್ ಕ್ಯಾಂಡಲ್ 5 minutes ಕ್ಯಾಂಡಲ್ ಇಸ್ ಆಲ್ಸೋ ಫಾರ್ಮಿಂಗ್ ಎ ಬುಲ್ಲಿಶ್ ಕ್ಯಾಂಡಲ್. ನೋಡೋಣ ಏನಿದೆ ಅಂತೇಳಿ, ಯಾಕಂದ್ರೆ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ. ಆಗಲೇ ಕೂಡ ಹೇಳಿದೆ 3 ಗಂಟೆ ಕ್ಯಾಂಡಲ್ಗೆ ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್. ಬಟ್ ನಾಳೆ ಮೊಹರಂ ಪ್ರಯುಕ್ತ ಸ್ಟಾಕ್ ಮಾರ್ಕೆಟಿಗೆ ರಜಾ ಇರುತ್ತೆ. ಸೊ ಹಾಗಾಗಿ ನಾಳೆ ರಜಾ ಅಂದ ತಕ್ಷಣ ಮತ್ತೆ ಶನಿವಾರನೂ ರಜಾ, ಮತ್ತು ಭಾನುವಾರನೂ ರಜಾ, ಕಂಟಿನ್ಯೂಸ್ ಆಗಿ 3 ದಿನ ರಜಾ ಬರ್ತಿರೋದ್ರಿಂದ ಮಾರ್ಕೆಟ್ನಲ್ಲಿ ಎಲ್ಲೋ ಒಂಥರ ಎಲ್ಲ ಯಾರ ಮೇಲೆ ಭಯ ಇಲ್ಲ, ಭಯ ಇರೋದು ಒಬ್ಬರ ಮೇಲೆ. ಅದು ಯಾರು ಅಂದರೆ ಮಿಸ್ಟರ್ ಅನ್ಪ್ರೆಡಿಕ್ಟಬಲ್ ಟ್ರಂಪ್. ಯಾವಾಗ ಲಾಸ್ಟ್ ಮೂಮೆಂಟಿಗೆ ಯಾವ ಥರದ್ದು ರಿವರ್ಸ್ ಮಾಡ್ತಾರೋ, ಅವರು ಏನು ಉಲ್ಟಾ ಹೊಡಿತಾರೋ ಅಂತ ಪ್ರತಿಯೊಬ್ಬರಿಗೂ ಒಂದು ಆತಂಕ. ಸೊ ಹಾಗಾಗಿ ಎವ್ರಿಬಡಿ ಆರ್ ಫಿಯರ್ಫುಲ್. ಸೊ ಅದು ಬಿಟ್ಟರೆ ಬೇರೆ ಇನ್ಯಾವುದೂ ರೀಸನ್ ಇಲ್ಲ. ಯಾಕಂದರೆ ವಾರ್ಕ್ಕಿಂತ ಮುಂಚೆ ಇರೋ ಪ್ರೈಸ್ ಆಲ್ರೆಡಿ ಮತ್ತೆ ಬಂದೋಗಿದೆ ಕ್ರೂಡ್ ಆಯಿಲ್ನಲ್ಲಿ. ಸೊ ಇನ್ನೇನು ಗುಡ್ ನ್ಯೂಸ್ ಬೇಕು ಇದಕ್ಕಿಂತ ಹೆಚ್ಚಾಗಿ ಅಲ್ವಾ? ಸೊ ಎಸ್, ಗುಡ್ ಆಫ್ಟರ್ನೂನ್ ಪದ್ಮಾ ಅವರೇ ನಮಸ್ಕಾರ, ವಿನೋದ್ ಕುಮಾರ್ ಅವರೇ ನಮಸ್ಕಾರ, ಚೆಲುವರಾಜ್ ಅವರೇ ನಮಸ್ಕಾರ. ಓಕೆ, ಆಲ್ ಆರ್ ಟೆಲಿಂಗ್ ದ್ಯಾಟ್. ಅಲ್ಲ, ನಾನು ಕೇಳಿದ್ದು ಕೆಳಗೆ ಬಿದ್ದರೆ ಎಲ್ಲಿ ಬೀಳ್ಬೋದು ಅಂತ. 23,800. ಓಕೆ, ಸೂಪರ್. ಫಿಬಿನಾಚಿ ಕೂಡ ಏನು ಹೇಳುತ್ತೆ ಅಂದರೆ, ಫಿಬಿನಾಚಿ ವಾಸ್ ಟೆಲಿಂಗ್ ಇಫ್ ಇಟ್ ಕಮ್ಸ್ ಡೌನ್ ಇಟ್ ಮೈಟ್ ಕಮ್ ಅಪ್ ಟು 23,700 ರೇಂಜ್ ತನಕ ಬರಬಹುದು. ಬಂದ ಮೇಲೆ ಮತ್ತೆ ಇಟ್ ವಿಲ್ ಸ್ಟಾರ್ಟ್ ಟು ಗೋ ಬ್ಯಾಕ್ ಅಂತ ಅದು ಹೇಳ್ತಾ ಇತ್ತು. ಫೈನ್, ನಾನು ನಿಮ್ಮಲ್ಲಿ ಎಲ್ಲರಿಗೂ ಕೇಳ್ತಾ ಇರ್ತಕ್ಕಂಥದ್ದು ಅದಕ್ಕೆ ತಕ್ಕಂಥ ಒಂದು ಸ್ಟ್ರಾಟಜಿ ಮಾಡೋಣ. ಮಾಳವಿಕಾ ಸಿಸ್ಟರ್ ನಮಸ್ಕಾರ ಮೇಡಮ್, ನಮಸ್ಕಾರ. ಎಸ್, 24,000 ಅಂತ ಮೇಡಮ್ ನಾನು ಕೇಳ್ತಾ ಇರೋದು. 24,000 ಅಂದ್ರೆ ಬರೀ 100 ಪಾಯಿಂಟ್ ಬೀಳ್ಬೋದು ಅಂತನಾ ಈ ತಿಂಗಳಿನಲ್ಲಿ? ಕ್ಲೋಸಿಂಗ್ ಎಲ್ಲ ಆಗ್ಬೋದು, ಡೌನ್ ಆಗುತ್ತೋ ಅಪ್ ಆಗುತ್ತೋ ಈ ಮಂತ್? ಎಸ್, ಇನ್ನು ನೆಕ್ಸ್ಟ್ ವೀಕ್ ಈಸ್ ಎ ಕ್ಲೋಸಿಂಗ್ ಫಾರ್ ಬ್ಯಾಂಕ್ ನಿಫ್ಟಿ ಎಲ್ಲ ಇಂಡೈಸಸ್ಗಳಿಗೂ ಕ್ಲೋಸಿಂಗ್ ಇನ್ನು ಮುಂದಿನ ವಾರ ಇರುತ್ತೆ. ಸೊ ದೇರ್ ಕ್ಯಾನ್ ಬಿ ವೆರಿ ಹೈ ವಾಲಟಾಲಿಟಿ ಆಲ್ಸೋ ಕ್ಯಾನ್ ಬಿ ಸೀನ್. ಎಸ್, ಗೋಲ್ಡ್ ಆ್ಯಂಡ್ ಸಿಲ್ವರ್ ಒಳ್ಳೆ ಫಾಲ್ ಆಗಿದೆ, ತುಂಬ ಚೆನ್ನಾಗಿ ಒಳ್ಳೆ ಡೌನ್ ಸೈಡಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಳ್ಳೆ ಅಪಾರ್ಚುನಿಟಿ. ಅದರಲ್ಲೂ ಲೇಡೀಸ್ ಪ್ರತಿಯೊಬ್ಬರಿಗೂ ಏನಾದ್ರು ಗೋಲ್ಡ್ ತೊಗೊಳೋದಿದ್ರೆ ಐ ಥಿಂಕ್ ದೇ ಕ್ಯಾನ್ ಆಲ್ಸೋ ಸ್ಟಾರ್ಟ್ ಇನ್ವೆಸ್ಟಿಂಗ್. ಅಥವಾ ಬೇಡಪ್ಪ ನನಗೆ ಯಾವ ಮೇಕಿಂಗ್ ಚಾರ್ಜು ಕೊಡಲ್ಲ, ಯಾವ ವೇಸ್ಟೇಜು ಕೊಡಲ್ಲ, ಯಾವ ಲಾಕರ್ ಫೀಸು ಕಟ್ಟೋದು ಬೇಡ, ಭಯ ಅನ್ನೋದೇ ಬೇಡ ಬಂಗಾರ ಅಂದರೆ ಯು ಕ್ಯಾನ್ ಆಲ್ವೇಸ್ ಗೋ ಆ್ಯಂಡ್ ಬೈ ದಿ ಬೀಸ್. ಸಾಕಷ್ಟು ಬೀಸ್ಗಳಿದ್ದಾವೆ. ಗೋಲ್ಡ್ ಬೇಸ್ನಲ್ಲೇ ಟಾಟಾ ಗೋಲ್ಡ್ ETF ಅಂತ ಕೂಡ ಇದೆ, ನಿಪ್ಪಾನ್ ಅವ್ರದ್ದು ಕೂಡ ಇದೆ. ಎಸ್, ಸ್ನೇಹಿತರೆ ನನ್ನ ಎಕ್ಸ್ಪೆಕ್ಟೇಷನ್ ಕೇಳ್ತಿದ್ದಾರೆ, ಯುವರ್ ಫೇವ್ರೇಟ್ ಸ್ಟ್ರಾಟಜಿ ಸರ್. ಓಕೆ, ನಾನು ಹೇಳ್ತೀನಿ. ಪೆಟ್ರೋಲ್ ಪ್ರೈಸ್ ಡೌನ್ ಆಗುತ್ತಾ ಸರ್? ಪೆಟ್ರೋಲ್ ಪ್ರೈಸ್ನ ಏನು ಡೌನ್ ಆಗುತ್ತೆ ರೀ? ಡೌನ್ ಅಂತೂ ಮಾಡಲ್ಲ ಅವರು, ಎಲ್ಲಿದೆ ಅಲ್ಲೇ ಇರ್ಬೋದು ಅಷ್ಟೇ, ಡೌನ್ ಏನಾಗಲಿಕ್ಕಿಲ್ಲ. ಎಸ್, ಗೋಲ್ಡ್ ETF ತೊಗೊಂಡಿದ್ದೀನಿ ಅಂತ ಪದ್ಮ ಅವ್ರು ಹೇಳ್ತಿದ್ದಾರೆ. ಅಮೇಝಿಂಗ್, ವೆರಿ ಗುಡ್. ಸೊ ಒಳ್ಳೇದಾಗಲಿ. ಎಸ್, ಸೊ ಈಗ ಮಾರ್ಕೆಟ್ನಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂದರೆ, ಮಾರ್ಕೆಟ್ನಲ್ಲಿ ಬಿದ್ದಿದೆ ಆಯಿತು, ಇನ್ನೂ 6 ತಿಂಗಳು ನೀವು ಹೇಳ್ದಂಗೆ ಮಾರ್ಕೆಟ್ನಲ್ಲಿ ಮತ್ತೆ ಮೈನಸ್ ಆದರೆ ಯಾರೂ ಬರಲ್ಲ. ಇಡೀ ಪ್ರಪಂಚದಲ್ಲೇ ಓನ್ಲಿ 2 ಕಂಟ್ರೀಸ್, ನಮ್ಮ ಭಾರತ ದೇಶ ಒಂದು ಬಿಟ್ಟರೆ ಇನ್ನು 2 ಕಂಟ್ರಿಗಳು ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಈ ಜಾನ್ವರಿಯಿಂದ ಇಲ್ಲಿ ತನಕ ಕೊಟ್ಟಿರೋದು ಯಾವುದು ಹೇಳಿ ನೋಡೋಣ? ಐ ವಿಲ್ ವೇಟ್ ಫಾರ್ ಯುವರ್ ಆನ್ಸರ್. ಯಾವ ದೇಶಗಳು ಭಾರತದ್ದು ನೆಗೆಟಿವ್,
ಭಾರತದ ಜೊತೆಗೆ ಇನ್ನು 2 ದೇಶಗಳು ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ. ಅದು ಯಾವುದು ಅಂತ ಟೈಪ್ ಮಾಡಿ. ಕ್ವಿಜ್ ಸ್ಟಾರ್ಟ್ಸ್ ನೌ. ಹೋದ ತಕ್ಷಣ ಫಸ್ಟ್ ಎಲ್ಲರೂ ಚಾಟ್ GPT ಕೇಳಬೇಡಿ. ಎಲ್ಲರ ಫಸ್ಟ್ ಮೊಬೈಲಲ್ಲಿ ಹೋದ ತಕ್ಷಣ ಗೂಗಲ್ ನೋಡೋಣ ನೀವು ಎಷ್ಟು ಹೋಮ್ವರ್ಕ್ ಮಾಡ್ತಾ ಇದ್ದೀರಿ ಅಂತ. ಐ ಆಮ್ ಚೆಕಿಂಗ್ ಪ್ಲೀಸ್. ಸ್ನೇಹಿತರೆ, ನಾನು ಹೇಳ್ತಕ್ಕಂಥದ್ದು, ಐ ಆಮ್ ನೋ ಬಡಿ ಟು ಜಡ್ಜ್ ಆರ್ ದಿಸ್ ಥಿಂಗ್. ಎಲ್ಲರೂ ಏನು ಅಂತಂದರೆ, ಯಾವ ದೇಶ 2 ದೇಶಗಳು, ಶಾಲಿನಿಯವರು ತಪ್ಪುತ್ರ, ಕಾರ್ತಿಕ್ ಅವರು ಕೂಡ ತಪ್ಪುತ್ರ, ಜನವರಿಯಿಂದ ಇಲ್ಲಿ ತನಕ 2 ದೇಶಗಳು, ಭಾರತ ಅಂತ ನೆಗೆಟಿವ್ ಇಡಿ, ಭಾರತದ ಜೊತೆಗೆ ಇನ್ನಿಬ್ಬರಿದ್ದಾರೆ. ಯಾರು ಪ್ಲೀಸ್? ತಪ್ಪು. ಸಂತೋಷ್ ಅವರೇ ತಪ್ಪು, ಶಾಲಿನಿ ಮೇಡಮ್ ತಪ್ಪು, ಶಾಲಿನಿ ಅವರು 2 ಸರಿ ತಪ್ಪು, ಚೈನಾ ಅಂತ ಹಾಕಿದ್ದೀರಿ, ತಪ್ಪು. ಎಸ್, 3 ಗಂಟೆ ಕ್ಯಾಂಡಲ್ಲು, ನೆಗೆಟಿವ್. ಓಕೆ, ಯಾರು ಎಲ್ಲ ಇಷ್ಟು ಜನ ಇದ್ದೀರಿ, ಆನ್ಸರ್ಸ್ ಯಾರು ಬರೀತಾರಲ್ಲ, ತಪ್ಪು ಬರೀರಿ ಪರವಾಗಿಲ್ಲ, ಬಟ್ ರೈಟ್, ಪ್ಲೀಸ್ ರೈಟ್ ಮೈ ಡಿಯರ್ ಫ್ರೆಂಡ್ಸ್. ಇಂಡೋನೇಷ್ಯಾ ಸರಿಯಾದ ಉತ್ತರ. ಫಸ್ಟ್ ಆನ್ಸರ್ ಗೋಸ್ ಟು ಪದ್ಮಾ ಮೇಡಮ್. ನಮಸ್ಕಾರ, ತಮಗೆ ಕಂಗ್ರ್ಯಾಚುಲೇಷನ್ಸ್. ಸೊ ಎಲ್ಲರೂ ಒಂದು ಕ್ಲಾಪ್ಸಿನ ಒಂದು ಸಿಂಬಲ್ ಕೂಡ ಹಾಕ್ಬೋದು. ಹಾಗೂ 2ನೇ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಮಾಳವಿಕಾ ಮೇಡಮ್ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಹಾಂಗ್ಕಾಂಗ್. ಹ್ಯಾಂಗ್ ಸೆಂಗ್ ಬೀಸ್ ಆರ್ ಅವೈಲಬಲ್ ಮೈ ಡಿಯರ್ ಫ್ರೆಂಡ್ಸ್. ಹ್ಯಾಂಗ್ ಸೆಂಗ್ ಬೀಸ್ನ ಕೂಡ ನಾವು ತಗೋಬೋದು. ಎಸ್, ಸೊ ಮೊದಲನೇ ಉತ್ತರ ಕೊಟ್ಟಿರ್ತಕ್ಕಂತಹ ಪದ್ಮಾ ಮೇಡಮ್ಗೆ ಕಂಗ್ರ್ಯಾಚುಲೇಷನ್ಸ್. ಹಾಗೂ 2ನೇ ಸರಿ ಕರೆಕ್ಟಾಗಿ ಉತ್ತರ ಕೊಟ್ಟಿರ್ತಕ್ಕಂತಹ ಸೆಕೆಂಡ್ ಆನ್ಸರ್ ಗೋಸ್ ಟು ಮಾಳವಿಕಾ ಮೇಡಮ್. ಸೊ ಲೆಟ್ ಅಸ್ ಎವ್ರಿಬಡಿ ಗಿವ್ ದೆಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಈ ಬಾರಿಯೂ ಮಹಿಳೆಯರದೇ ಮೇಲುಗೈ. ಸೊ ಇದು ನಾವು ಯಾವಾಗಲೂ 10th ಸ್ಟ್ಯಾಂಡರ್ಡಿಂದ ರಿಸಲ್ಟ್ ಬಂದ ತಕ್ಷಣ ಪ್ರತಿ ಸರಿ ಪೇಪರ್ನಲ್ಲಿ ಓದ್ತಾ ಇರ್ತೀವಿ. ಇವತ್ತು ಕೂಡ ಅದೇ ಆಗಿದೆ. ಎಸ್, ಅಲ್ಲ ಒಂದು ಕ್ಲಾಪ್ಸ್ ಹೊಡೆಯೋಕ್ಕೂ ಹೇಳ್ಬೇಕೇನ್ರಿ? ಎಸ್ ಪ್ಲೀಸ್, ಸಿಂಬಲ್. ಎಸ್, ಅಮೇಝಿಂಗ್, ಆಸಮ್. ಎಸ್ ಸ್ನೇಹಿತರೆ, 3 ಗಂಟೆಯ ಕ್ಯಾಂಡಲ್ ವೇಟ್ ಮಾಡ್ತಾ ಇದ್ವಿ. 3 ಗಂಟೆಯ ಕ್ಯಾಂಡಲ್ ಬಂದಿದೆ. ಇಟ್ ಈಸ್ ಇನ್ ದಿ ನೆಗೆಟಿವ್ ಸೈಡ್. ದ ರೀಸನ್ ಈಸ್ ವೆರಿ ಸಿಂಪಲ್. ಇಂಡಿಯಾ ವಿಕ್ಸ್ ಕೆಳಗೆ ಹೋದಾಗ ಹೆಂಗ್ರಿ ಮಾರ್ಕೆಟ್ ಬೀಳಕ್ಕೆ ಸಾಧ್ಯ? ಮೇಲೆ ಹೋಗ್ಬೇಕು ತಾನೆ. ಆದರೆ ಭಯದ ವಾತಾವರಣ, 3 ದಿನ ಭಯ ಇದೆ ಅಲ್ಲ, ಯಾರಿಗೆ ಹೇಳಬೇಕು ನಾವು ಅದ್ರ ಬಗ್ಗೆ? ಸೊ ಭಯ ಇರುವ ಕಾರಣ ಮಾರ್ಕೆಟ್ನಲ್ಲಿ ವಿ ಆರ್ ಸೀಯಿಂಗ್ ದಿಸ್ ಕೈಂಡ್ ಆಫ್ ಎ ಡಿಪ್. ಎಸ್, ಅಮೃತ ಗೌಡ ಅವರೇ, ಎಸ್ ವೆರಿ ಗುಡ್. ಅಲ್ತಾಫ್ ಅವರು, ಸರ್ ನಿಫ್ಟಿ ಇಸ್ ನೌ ಅಟ್ 24,000. ವಾಟ್ ಡಸ್ 24,050 ಇಂಡಿಕೇಟ್? 24,050 ಏನು ಹೇಳುತ್ತೆ ಅಂದರೆ ಇದರದ್ದು ಒಂದು ಸೂಚ್ಯಂಕ ಅಲ್ಲಿದೆ ಅಂತ ಹೇಳುತ್ತೆ. ಸೊ ಇದು ಮೇಲೆ ಹೋಗಿದೇನೋ ಕೆಳಗೆ ಹೋಗಿದೇನೋ ಅಂತ ನೋಡ್ಲಿಕ್ಕೆ ನಾವೇನು ಪ್ಯಾರಾಮೀಟರ್ ತೊಗೊಂತೀವಿ. 24,050 ಇದರ ಸೂಚ್ಯಾಂಕ. ಅಂದರೆ 50 ಕಂಪನಿಗಳ ಪರ್ಫಾರ್ಮೆನ್ಸ್ ನೋಡಿದಾಗ 1994ನಲ್ಲಿ ಸ್ಟಾರ್ಟ್ ಆಗಿರೋದು 1,000ದಿಂದ ಈಗ ಬಂದು ಅದು 24,000ಕ್ಕೆ 5ಕ್ಕೆ ನಿಂತ್ಕೊಂಡಿದೆ ಅಂತ ಹೇಳುತ್ತೆ ಅಲ್ತಾಫ್ ಅವರೇ. ಎಸ್, ಓಕೆ ಫೈನ್. ಸ್ನೇಹಿತರೆ, ಇನ್ಕಮ್ ಟ್ಯಾಕ್ಸ್ನ ಒಂದು ಸೀರೀಸ್ನ ನಾವು ಅಪ್ಲೋಡ್ ಮಾಡಿದ್ವಿ. ಎಷ್ಟು ಜನ ನೋಡಿದ್ರಿ? ಯಾರಿಗೆ ಚೆನ್ನಾಗಿ ಅನ್ನಿಸ್ತು? ಎಸ್, ಬ್ಯಾಂಕ್ ನಿಫ್ಟಿ ಇಸ್ ಇನ್ ನೆಗೆಟಿವ್. ಇಟ್ ಹ್ಯಾಸ್ ಎಂಟರ್ಡ್ ದಿ ನೆಗೆಟಿವ್ ಝೋನ್. ಅಟ್ ದ ಸೇಮ್ ಟೈಮ್ ನಿಫ್ಟಿ ಕೂಡ ಲಾಸ್ಟ್ 5 ಮಿನಿಟ್ಸ್ನಲ್ಲಿ ಸಿಕ್ಕಾಪಟ್ಟೆ ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಇಟ್ ಹ್ಯಾಸ್ ಫಾಲನ್ ಫ್ರಮ್ 24,090 ಇಂದ 24,059. ಎಸ್, ಓಕೆ. ಸೇ ಅಬೌಟ್ ಹೆಡ್ಜಿಂಗ್ ಸರ್. ಓಕೆ ಸರಿ. ಸೊ ಎಲ್ಲರೂ ನಮಗೆಲ್ಲ ಹೆಡ್ಜಿಂಗ್ ಸ್ಟಾರ್ ಅಂತ ನೀವೆಲ್ಲ ಕರಿತೀರಿ. ಥ್ಯಾಂಕ್ ಯು ಸೋ ಮಚ್. ಸೊ ಐ ವಿಲ್ ಡೆಫಿನೆಟ್ಲಿ ಟೀಚ್ ಯು ಆಲ್ ಯಾವುದಾರ ಒಂದು ಹೆಡ್ಜಿಂಗ್ ಸ್ಟ್ರಾಟಜಿನ ಮಾಡ್ಲಿಕ್ಕೆ ಹೇಳ್ತೀನಿ. ಬಿಫೋರ್ ದ್ಯಾಟ್ ಐ ವಾಚ್ ಇನ್ಕಮ್ ಟ್ಯಾಕ್ಸ್ ಸೀರೀಸ್ ಸರ್, ವೆರಿ ಹೆಲ್ಪ್ಫುಲ್. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಅವರೇ. ಓಕೆ, ಸೊ ಈಗ ನಾನು ಕೇಳಿದ್ದು ನಿಮಗೆ ಒಂದು ಪ್ರಶ್ನೆ, ಕೆಳಗಡೆ ಬಿದ್ದರೆ ಎಲ್ಲಿಗೆ ಬೀಳ್ಬೋದು, ಅದಕ್ಕೆ ತಕ್ಕಂಥ ಒಂದು ಸ್ಟ್ರಾಟಜಿನ ಕೊಡ್ಬೋದು. ಎಸ್, ವೇಟಿಂಗ್ ಫಾರ್ ಯುವರ್ ಆನ್ಸರ್ಸ್. ಸೊ ನಾವು ಅರ್ಧಚಂದ್ರ ಸ್ಟ್ರಾಟಜಿನ ಮಾಡ್ಬೋದು ಆನ್ ದಿ ಡೌನ್ ಸೈಡ್. ಹೇಗದು ಅಂದರೆ, ಫಾರ್ ಎಕ್ಸಾಂಪಲ್ ಮಾರ್ಕೆಟ್ನಲ್ಲಿ ಯಾರು 23,800ಕ್ಕೆ ಬೀಳ್ಬೋದು ಸರ್, ಅದಕ್ಕಿಂತ ಕೆಳಗಡೆ ಬೀಳಲ್ಲ ಅನ್ನೋರು ಏನು ಮಾಡ್ಬೋದು? ಓಕೆ, ಪ್ಲೀಸ್ ರೈಟ್ ಡೌನ್. ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಸರ್, ಥ್ಯಾಂಕ್ ಯು ಫಾರ್ ಯುವರ್
thought still we want more videos, more knowledge regarding, sir. Fine, fantastic. IT series were awesome. Malavika madam, thank you so much. ಕಾರ್ತಿಕ್ ಅವರು 23,800 ಬೀಳಲ್ಲ. ಓಕೆ, ಕೆಳಗಡೆ ಬಿದ್ದರೆ ಎಲ್ಲಿ ಬೀಳ್ಬೋದು? 23,800. ನೆಕ್ಸ್ಟ್ ಮತ್ತೆ ಯಾರಿದ್ದೀರಿ? ಮತ್ತೆ ಯಾರಿದ್ದೀರಿ ಹೇಳ್ಬೋದು? Just 1 second. Okay, fine, no issues. Yes, 23,100. ಅಬ್ಬಬ್ಬಬ್ಬಬ್ಬಬ್ಬ. ಪದ್ಮ ಅವ್ರು ಹೇಳ್ತಕ್ಕಂಥದ್ದು 23,600. ರಘು ಭಟ್ ಅವ್ರು 23,700. ಆಂಬರ್ 23,600. 23,500. ಶಾಲಿನಿ ಅವರು ಅಬ್ಬಬ್ಬ ಸ್ಪೆಸಿಫಿಕ್ ಆಗಿ 23,728. ಎಸ್ ಶಾಲಿನಿ ಮೇಡಮ್, ನೀವು ಫಿಬಿನಾಚಿನ ನೋಡಿ ಹೇಳ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. 23,728 ಇಸ್ ಎ ಗುಡ್ ನಂಬರ್. ಅಲ್ಲಿಗೆ ಬರ್ಬೋದು ಅಂತ ನಮಗೂ ಅನಿಸುತ್ತೆ. ಒಂದ್ಸರಿ ಟಚ್ ಆಗ್ಬೋದೇನೋ, ಬಂದು ಒಂದ್ಸರಿ ವಾಪಸ್ ರಿವರ್ಸ್ ಹೋಗ್ಬೋದು. ಎಸ್, 23,700. ಓಕೆ, ಸೊ ಯಾರು ಇಲ್ಲಿ ಹೆಚ್ಚು ಕಡಿಮೆ 23,700ಕ್ಕಿಂತ ಕೆಳಗಡೆ ಇಲ್ಲ. ಸೊ ಏನು ಮಾಡ್ಬೋದು? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಏನು ಮಾಡೋಣ ಅಂದರೆ 23,600ಕ್ಕೆ ಅಥವಾ 23,500ಕ್ಕೆ ಹೋಗಿ ಜುಲೈ ಮಂತಿಗೆ ಹೋಗಿ ಒಂದು ಪುಟ್ಟನ್ನು ಸೆಲ್ ಮಾಡ್ಬೋದು. ಅಗೇನ್ ದಿಸ್ ಇಸ್ ಪ್ಯೂರ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಟೇಕ್ ಇಟ್ ಈಸಿ ಅಪ್ಲಿಕೇಶನ್ ಯಾರು ಡೌನ್ಲೋಡ್ ಮಾಡ್ತೀರ ಮಾಡ್ಕೋಬೋದು. ಅದರಲ್ಲಿ ಎಜುಕೇಷನಲ್ ಪ್ರಾಕ್ಟೀಸ್ ಅಂತ ಇದೆ. ನೀವು ಅದು ಕಲಿಬೇಕು ಅಂದರೂ ಕೂಡ ಅದರಲ್ಲಿ ಪೇಪರ್ ಟ್ರೇಡ್ಗಳು ಥರ ತೊಗೋಬೇಕು ಸರ್, ನಾನು ಎಜುಕೇಷನಲ್ ಪ್ರಾಕ್ಟೀಸ್ ಹೆಂಗೆ ಮಾಡಲಿ ಅಂದರೆ ಅದ್ರ ಪ್ರಕಾರ ಮಾಡ್ಬೋದು. ಟೇಕ್ ಇಟ್ ಈಸಿ ಅಪ್ಲಿಕೇಶನ್, ಟೇಕ್ ಇಟ್ EASY, ಟೇಕ್ ಇಟ್ ಈಸಿ. ಎಸ್, ಏನು ಮಾಡ್ಬೋದು ಅಂದರೆ 23,600ಕ್ಕೆ ಹೋಗಿ ಜುಲೈ ಮಂತಿಗೆ ಒಂದು ಪುಟ್ಟನ್ನು ಸೆಲ್ ಮಾಡ್ಬೋದು. ಸೊ ನಮಗೆ ಪ್ರೀಮಿಯಂ ಎಕ್ಸಾಕ್ಟ್ಲಿ ಹೇಳ್ಬಿಡ್ತೀನಿ ನಾನು. 23,600ಕ್ಕೆ ಹೋಗಿ ಜುಲೈ ಮಂತ್ ಎಂಡಿಗೆ ಹೋಗಿ ಒಂದು ಪುಟ್ಟನ್ನು ಸೆಲ್ ಮಾಡ್ಬೋದು. ಸೊ ನಮಗೆ 155 rupees ಇಸ್ ದಿ ಪ್ರೀಮಿಯಂ. ಅಂದರೆ ಅರ್ಥ ಏನು? 155 ರೂಪಾಯಿ ನಮಗೆ ಸಿಗುತ್ತೆ ಅಂದರೆ ಅರ್ಥ ವಿ ಆರ್ ಸೇಫ್. 150 ಅಂತಲೇ ಅಂದ್ಕೊಳ್ಳಿ. 23,450 ತನಕ ನಮಗೆ ರಿಸ್ಕ್ ಫ್ರೀ ಇದೆ ಅಂತ ಅರ್ಥ. ಸೊ ನಾವೇನು ಮಾಡ್ಬೋದು? ಒಂದು ಸ್ವಲ್ಪ ಮಟ್ಟಿಗೆ ರಿಸ್ಕ್ ಇರಲಿ, ನಮಗೆ ಬೀಳೋದಂತೂ ಬೀಳಲ್ಲ. ಸೊ ಹಾಗಾದರೆ ಸ್ವಲ್ಪ ರಿಸ್ಕ್ ತೊಗೊಳ್ಳೋಣ ಅಂಥೇಳಿ ಸ್ವಲ್ಪ ದೂರ ಹೋಗಿ 23,300ಕ್ಕೆ ಹೋಗಿ ಒಂದು ಪುಟ್ಟನ್ನು ಬೈ ಮಾಡ್ಬೋದು. ಐ ರಿಪೀಟ್ ಮೈ ಡಿಯರ್ ಫ್ರೆಂಡ್ಸ್, 23,600ಕ್ಕೆ ಹೋಗಿ ಪುಟ್ಟನ್ನು ಸೆಲ್ ಮಾಡಿ 23,300ಗೆ ಹೋಗಿ ಒಂದು ಪುಟ್ಟನ್ನು ಬೈ ಮಾಡ್ತಕ್ಕಂಥದ್ದು. ಸೊ ಅಲ್ಲಿ ತನಕ ಬಿದ್ದರೆ ಬೀಳಲಿ ಬಿಡ್ರಿ, ಏನು ತೊಂದರೆ ಇಲ್ಲ. ಬೀಳುತ್ತಾ ಬೀಳಲಿ, ಅಲ್ಲಿಗೆ ಬೀಳುತ್ತಾ, ಅಲ್ಲಿಗೆ ಬಿದ್ದಿಲ್ಲ ಅಂದರೆ ಆ ಫುಲ್ 155 ರೂಪೀಸ್ ನಮ್ಮದೇ ಆಗಿರುತ್ತೆ. ಆದರೆ ಆ 155 ರೂಪೀಸ್ ಗಳಿಸ್ಲಿಕ್ಕೆ ಏನು ನಾವು ಪ್ರೀಮಿಯಮ್ಗಳನ್ನು ಕೊಡ್ತೀವಿ ಅದು ಓಕೆ, ದಟ್ ಈಸ್ ಅ ಕಾಸ್ಟ್. ಸೊ ನೆಟ್ ಎಫೆಕ್ಟ್ ವಿಲ್ ಬಿ ಮೇಕಿಂಗ್ ಪ್ರಾಫಿಟ್ಸ್. ಸೊ ಬಹಳ ಕಡಿಮೆ ಇನ್ವೆಸ್ಟ್ಮೆಂಟ್ ಕೂಡ ಬೇಕಿದಕ್ಕೆ. ಎಸ್, ಹೇಮಾ ಕೋಲ್ಕರ್ ಅವ್ರು ಹೇಳ್ತಕ್ಕಂಥದ್ದು ಟೇಕ್ ಇಟ್ ಈಸಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸೊ ಟೇಕ್ ಇಟ್ ಈಸಿ ಈಸ್ ಒನ್ ಆಫ್ ದಿ ವಂಡರ್ ಆ್ಯಪ್ ಅದು. ಯಾಕಂದರೆ ಅದರಲ್ಲಿ ಸುಮ್ಮನಿರಿ ಸ್ಟ್ರಾಟಜಿ ಇದೆ, ಅಡ್ವಾನ್ಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆ. ಟೇಕ್ ಇಟ್ ಈಸಿ ಒಳಗೆ ನಮಗೆ ಚಾಣಕ್ಯ ಅನಾಲಿಸಿಸ್ ಇದೆ, ಹಾಗೂ ಹೊಸದಾಗಿ ಆ್ಯಡ್ ಆಗಿರ್ತಕ್ಕಂಥ ಸುನಾಮಿ ಸ್ಟ್ರಾಟಜೀಸ್ ಆಲ್ಸೋ ದೇರ್. ಅಂದರೆ ಇಕ್ವಿಟಿನಲ್ಲಿ ಯಾವುದು ಬ್ರೇಕ್ಔಟ್ಸ್ ಆಗಿದ್ದಾವೆ, ಬೆಳಗ್ಗೆ 9:30ಇಂದನೇ ಸ್ಟಾರ್ಟ್ ಆಗುತ್ತೆ. ಬೈ ಸೈಡ್ ಇರ್ಬೋದು ಅಥವಾ ಸೆಲ್ ಸೈಡ್ ಇರ್ಬೋದು. ಯಾವ ಸ್ಟಾಕ್ಸ್ಗಳು ಇಂಡಿಕೇಟರ್ನ ಸ್ಯಾಟಿಸ್ಫೈ ಮಾಡ್ಕೊಂಡು ಹೋಗಿದ್ದಾವೆ, ಬ್ರೇಕ್ಔಟ್ ಆಗಿದೆ ಅಥವಾ ಬ್ರೇಕ್ ಡೌನ್ ಆಗಿದೆ, ಅದನ್ನು ನೋಡ್ಕೊಂಡ್ಬಿಟ್ಟು ಬರ್ತಕ್ಕಂಥ ಇನ್ಫಾರ್ಮೇಷನ್ಸ್ಗಳು ಹಾಗೂ ಎಜುಕೇಷನಲ್ ಪ್ರಾಕ್ಟೀಸ್ ಕೂಡ ಅದರಲ್ಲಿ ಇರ್ತಕ್ಕಂಥದ್ದು. ಎಸ್, ಚಂದ್ರಕಾಂತಿಯವರೇ ಗುಡ್ ಆಫ್ಟರ್ನೂನ್. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಎಸ್ ಸ್ನೇಹಿತರೆ, ಇಡೀ ಕರ್ನಾಟಕಕ್ಕೆ ನಾವು ಹೇಳ್ತಕ್ಕಂಥದ್ದು ಇದು ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್ ಹೇಳೋದನ್ನು ಬಿಟ್ಬಿಟ್ಟು ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ನೈಟ್ ಅಂತ ಹೇಳ್ಬೋದು ನಾವು. ಒಂದು ಪಾಸಿಟಿವಿಟಿ ನಮಗೆ ಸ್ಟಾರ್ಟ್ ಆಗುತ್ತೆ. ಅವೈಲಬಲ್ ಇನ್ ಎಸ್ ಚಾಣಕ್ಯ ಅನಾಲಿಸಿಸ್ ಇಸ್ ದೇರ್ ಇನ್ ದಿ ಟೇಕ್ ಇಟ್ ಈಸಿ. ಸ್ನೇಹಿತರೆ, ನಾವು ಕ್ಲಿಯರಾಗಿ ನೋಡ್ತಾ ಇರ್ತೀವಿ ಇಲ್ಲಿ. 1 second.
ಓಕೆ, ಸೊ ಪ್ರೀಮಿಯಮ್ಗಳನ್ನು ಕರಗೋದನ್ನು ನೋಡ್ತಾ ಇರ್ತೀವಿ. ಇನ್ನೇನು ಸೋಮವಾರ ಒಂದಿನ ಹಾಗೂ ಮಂಗಳವಾರ ಒಂದಿನ ಇರೋದ್ರಿಂದ ಮಾರ್ಕೆಟ್ನಲ್ಲಿ ವಿ ಆರ್ ಸೀಯಿಂಗ್ ದ್ಯಾಟ್ ಅಬ್ನಾರ್ಮಲಿ ದಿ ಥೀಟಾ ಡಿಕೆ ಇಸ್ ಹ್ಯಾಪ್ನಿಂಗ್. ಎಸ್, ನಾನು ಕೂಡ ನಿಮ್ಮ ಥರನೇ ಒಬ್ಬ ಟ್ರೇಡರ್ ಆಗಿರೋದ್ರಿಂದ ನಾನು ಐ ಆಮ್ ಜಸ್ಟ್ ಲುಕಿಂಗ್ ಅಟ್ ಮೈ ಟ್ರೇಡ್ಸ್. ಮಾರ್ಕೆಟ್ ಏನಾರ ಹಾಕ್ಕೊಂಡೋಗ್ಲಿ, ಮೇಲಾರ ಹೋಗಲಿ ಕೆಳಗಾರ ಹೋಗಲಿ, ಯು ಶುಡ್ ಆಲ್ವೇಸ್ ಪ್ರೊಟೆಕ್ಟ್ ಯುವರ್ ಲಾಸಸ್, ಪ್ರೊಟೆಕ್ಟ್ ಯುವರ್ ಕ್ಯಾಪಿಟಲ್. ಸ್ವಲ್ಪ ಪ್ರಾಫಿಟ್ ನಮಗೇನಂದರೆ ಕಡಿಮೆ ಬಂದರೂ ಪರವಾಗಿಲ್ಲ, ವಿ ಶುಡ್ ಬಿ ಆಲ್ವೇಸ್ ಸೇಫ್. ಭಾಳಷ್ಟು ಜನ ದುಡ್ಡನ್ನು ಕಳ್ಕೊತಾ ಇರ್ತೀರ. ದಯವಿಟ್ಟು ಸ್ಟಾಪ್ ಡೂಯಿಂಗ್ ನೇಕೆಡ್ ಟ್ರೇಡ್ಸ್. ನೇಕೆಡ್ ಟ್ರೇಡ್ ಅಂದರೆ ಜಸ್ಟ್ ಒನ್ ಡೈರೆಕ್ಷನಲ್ಲಿ ಮೇಲೆ ಹೋಗುತ್ತೆ ಅಂತ ಕಾಲ್ ಬೈ ಮಾಡೋದು, ಅಥವಾ ಒನ್ ಡೈರೆಕ್ಷನಲ್ಲಿ ಬೀಳುತ್ತೆ ಅಂತ ಪುಟ್ ಬೈ ಮಾಡ್ತಕ್ಕಂಥದ್ದು. ದೀಸ್ ಆರ್ ಆಲ್ ರಾಂಗ್ ಥಿಂಗ್ಸ್. ದಯವಿಟ್ಟು ಅದನ್ನು ಮಾಡಬೇಡ್ರಿ. ನಿಮ್ಮ ಊರಿನಲ್ಲಿ ಯಾರೋ ಹೇಳ್ಕೊಡ್ತಾರೆ ಅಂದರೆ ಅಲ್ಲಿ ಕಲೀರಿ. ಇಲ್ಲ ಅಂದರೆ ಡೆಫಿನೆಟ್ಲಿ ಕಾಲ್ ಅವರ್ ಇನ್ಸ್ಟಿಟ್ಯೂಟ್. ಆನ್ಲೈನ್ ಕೋರ್ಸ್ಗಳು ಕೂಡ ಇದೆ, ಆಫ್ಲೈನ್ ಕೋರ್ಸ್ ಕೂಡ ಇದೆ. ಸೊ ಯು ಕ್ಯಾನ್ ಆಸ್ಕ್ ದೆಮ್, ದೇ ವಿಲ್ ಗಿವ್ ಯು ದ ಕೋರ್ಸ್ ಡೀಟೇಲ್ಸ್ ಕೂಡ ಕೊಡ್ತಾರೆ. ಎಸ್ ಸರ್, ಅಡ್ವಾನ್ಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಇಕ್ವಿಟಿ ಸುನಾಮಿ, ಸ್ಟಾಕ್ ಹೀಟ್ ಮ್ಯಾಪ್ ವೆರಿ ಯೂಸ್ಫುಲ್ ಇನ್ ಟೇಕ್ ಇಟ್ ಈಸಿ. ಕಾರ್ತಿಕ್ ಅವರು, ಡೆಫಿನೆಟ್ಲಿ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ವೆರಿ ಯೂಸ್ಫುಲ್. ಹೀಟ್ ಮ್ಯಾಪ್ ಈಸ್ ಒನ್ ಆಫ್ ದಿ ವಂಡರ್. ಇದರಲ್ಲಿ ಸರ್ ನಾರ್ಮಲ್ ಹೀಟ್ ಮ್ಯಾಪ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈ ಹೀಟ್ ಮ್ಯಾಪ್ನಲ್ಲಿ ಓಕೆ, ಪ್ರತಿಯೊಬ್ಬರು ಕಾಯ್ತಾ ಇದ್ದರೆ ಒಂದು ಪೆನ್ನು ಒಂದು ಪೇಪರ್ ತೊಗೊಳ್ಳಿ ಪ್ಲೀಸ್. ಐ ವಿಲ್ ಟೀಚ್ ಯು ಒನ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಐ ವಿಲ್ ಟೀಚ್ ಯು. ರೆಡಿ ಇದ್ದು ರೆಡಿ ಅಂತ ಹೇಳಿ ಇನ್ 5 minutesನಲ್ಲಿ ಐ ವಿಲ್ ಫಿನಿಶ್. ಭಾಳಷ್ಟು ಜನಕ್ಕೆ ಇದೊಂಥರ ಕಬ್ಬಿಣದ ಕಡಲೆ ಆಗಿರುತ್ತೆ, ಇದು ಗೊತ್ತಾಗಿರಲ್ಲ ಏನು ಮಾಡ್ಬೇಕು, ಇದರಲ್ಲಿ ಮೀನಿಂಗ್ ಏನು ಅನ್ನೋದು ಗೊತ್ತಿರಲ್ಲ. ಒಂದು ಟ್ರಿಕ್ಸ್ನ ಹೇಳ್ಕೊಡ್ತೀನಿ, ಪ್ಲೀಸ್ ರೈಟ್ ಡೌನ್. ಎಸ್, ಅಮೃತ ಅವರು ಫುಲ್ ರೆಡಿ ಅಂತ ಹಾಕಿದ್ದಾರೆ. ಓಕೆ, ಟೇಕ್ ಇಟ್ ಈಸಿ. ಇನ್ಸ್ಟಿಟ್ಯೂಟ್ ಕೋಡ್ ಹೇಳಿ ಸರ್. ಇನ್ಸ್ಟಿಟ್ಯೂಟ್ ಕೋಡ್ ಅಂತಲ್ಲ, ದಟ್ ಈಸ್ ನೀವು CA ದಯಾನಂದ್ ಮುಂಗಾಳೆ ಅಂತಲೇ ಹಾಕಿ, ಅಥವಾ ಯೂಟ್ಯೂಬ್ ಅಂತ ಹಾಕಿ. ಕೋಡ್ ಅಂತ ಏನಿಲ್ಲ, ಅದು ಇಟ್ಸ್ ಆಲ್ರೆಡಿ ದೇರ್ ಫಾರ್ ಡಿಸ್ಕೌಂಟ್. ಸೆಕ್ಟರ್ಸ್ ಎಷ್ಟಾರ ಮಾಡ್ಕೊಳ್ಳಿ ಬಿಡ್ರಿ. NSCನಲ್ಲಿ 11 ಸೆಕ್ಟರ್ ಇಂಟಿಗ್ರೇಟೆಡ್ ಮಾಡ್ತಾರಂತೆ ಸರ್. 11 ಮಾಡಲಿ, 13 ಮಾಡಲಿ, 13ಕ್ಕಿಂತ ಜಾಸ್ತಿ ಮಾಡಲಿ, ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಎಸ್, ಪದ್ಮಾ ಮೇಡಮ್ ರೆಡಿ ಇದ್ದಾರೆ ಅಂತ ಬರ್ದಿದ್ದಾರೆ. ಎಸ್, ಅಮೃತ ಅವ್ರು ರೆಡಿ ಇದ್ದಾರೆ. ಮತ್ತೆ ಯಾರು ರೆಡಿ ಇದ್ದೀರಿ? ಬೇಗ ಪ್ಲೀಸ್. ಓಕೆ, ಸೊ ಸುರೇಶ್ ಅವರ ನಮಸ್ಕಾರ. ಸೊ ಈಗ ಮೊದಲನೇದಾಗಿ ಬರ್ಕೊಳ್ಳಿ. ಏನಪ್ಪ ಅಂದರೆ ನಮಗೆ ಮಾಳವಿಕಾ ಮೇಡಮ್ ಡೆಫಿನೆಟ್ಲಿ ಹೀಟ್ ಮ್ಯಾಪ್ ಮೇಲೂ ಕೂಡ ಮಾಡ್ತೀನಿ, ಆದರೆ ಇವತ್ತೇ ಮಾಡಿಬಿಡ್ತೀನಿ, ನೋಡೋಣ. ಸೊ ಇದೇನು ಅಂದರೆ ಈ ಟೇಕ್ ಇಟ್ ಈಸಿನಲ್ಲಿ ಯಾವ ಸ್ಟಾಕ್ಸ್ಗಳು ಬುಲ್ಲಿಷ್ನಲ್ಲಿದ್ದಾವೆ ಅದನ್ನು ಡಾರ್ಕ್ ಗ್ರೀನ್ನಲ್ಲಿ ಬರ್ತಕ್ಕಂಥದ್ದು, ಇನ್ನು ಫುಲ್ ಬೇರಿಷ್ನಲ್ಲಿ ಇರ್ತಕ್ಕಂಥ ಸ್ಟಾಕ್ಸ್ಗಳು ಡಾರ್ಕ್ ರೆಡ್ಡಲ್ಲಿ ಬರ್ತಕ್ಕಂಥದ್ದು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸರ್ ಇದು ನಿಜವಾಗ್ಲೂ ಕೆಳಗೆ ಬೀಳ್ತಾ ಇದೆನೋ ಅಥವಾ ಸುಮ್ಮನೆ ಸ್ವಲ್ಪ ಬಿದ್ದು ಮತ್ತೆ ವಾಪಸ್ ಬರುತ್ತೋ ಅನ್ನೋದು ಮನಸ್ಸಿನಲ್ಲಿ ಒಂದು ಕಳವಳ ಇರುತ್ತೆ. ಸೊ ನಾವಲ್ಲಿ ಭಾಳಷ್ಟು ಜನಕ್ಕೆ ಇದು ಗೊತ್ತಿರಲ್ಲ. ಸರ್ ಶಾರ್ಟ್ ಬಿಲ್ಡಪ್ ಅಂದ್ರೇನು, ಲಾಂಗ್ ಬಿಲ್ಡಪ್ ಅಂದ್ರೇನು, ಲಾಂಗ್ ಅನ್ವೈಂಡಿಂಗ್ ಅಂದ್ರೇನು, ಶಾರ್ಟ್ ಕವರಿಂಗ್ ಅಂದ್ರೇನು ಅಂತೇಳಿ ಪ್ರಯತ್ನ ನಂದು. ದಯವಿಟ್ಟು ಬರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. ಎಸ್, ಲಾಂಗ್ ಬಿಲ್ಡಪ್ ಈಸ್ ಈಕ್ವಲ್ ಟು, ಲಾಂಗ್ ಬಿಲ್ಡಪ್ ಅಂತ ಬರ್ಕೊಳ್ಳಿ, ಅದ್ರ ಈಸ್ ಈಕ್ವಲ್ ಟು ದ ಮಾರ್ಕೆಟ್ಸ್ ವಿಲ್ ಬಿ ವೆರಿ ಬುಲ್ಲಿಶ್, ಮೇಲೆ ಹೋಗುತ್ತೆ ಅಂತ ಹೇಳುತ್ತೆ ಮೀನಿಂಗ್. ಅದ್ರ ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಹಾಕೊಳ್ಳಿ, ಪ್ರೈಸ್ ಆರೋ ಮಾರ್ಕ್ ಅಪ್. ಅದ್ರ ಪಕ್ಕದಲ್ಲಿ ಬರ್ಕೊಳ್ಳಿ ಓಪನ್ ಇಂಟ್ರೆಸ್ಟ್ ಆರೋ ಮಾರ್ಕ್ ಅಪ್. ಸರಿ, ಲಾಂಗ್ ಬಿಲ್ಡಪ್ ಅಂದರೆ ಮೇಲೆ ಹೋಗುತ್ತೆ ಸರ್ ಅಂತ ಬರ್ಕೊಂಡ್ವಿ. ಪಕ್ಕದಲ್ಲಿ ಒಂದು ಪ್ರೈಸು, ಅದ್ರ ಪಕ್ಕದಲ್ಲಿ ಒಂದು ಆರೋ ಹಾಕ್ಕೊಳ್ಳಿ, ಪ್ರೈಸ್ ಮೇಲೆ ಹೋಗ್ತಾ ಇದೆ, ಜೊತೆಗೆ ಓಪನ್ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ, ಎರಡೂ ಬರ್ಕೊಂಡ್ರಿ. ಸೊ ಇದ್ರ ಮೀನಿಂಗ್ ಏನು ಅಂದರೆ ಮಾರ್ಕೆಟ್ನಲ್ಲಿ ಪ್ರೈಸ್ ಜಾಸ್ತಿ ಆಗ್ತಾ ಇದ್ದಂಗೆ ಬಹಳಷ್ಟು ಜನ ಎಸ್ ಮೇಲೆ ಹೋಗುತ್ತೆ ಅಂಥೇಳಿ ಓಪನ್ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ತಕ್ಕಂಥದ್ದು. ಇಟ್ ಈಸ್ ಎನ್ ಇಂಡಿಕೇಶನ್ ದ್ಯಾಟ್ ಮಾರ್ಕೆಟ್ ವಿಲ್ ಬಿ ಬುಲ್ಲಿಶ್. ಸರಿ, ಹಾಗಾದರೆ ನೆಕ್ಸ್ಟ್ ಒನ್ ಈಸ್ ಬರ್ಕೊಳ್ಳಿ, ಶಾರ್ಟ್ ಬಿಲ್ಡಪ್ ಇಸ್ ಈಕ್ವಲ್ ಟು, ಶಾರ್ಟ್ ಬಿಲ್ಡಪ್ ಇಸ್ ಈಕ್ವಲ್ ಟು markets will be bearish. Markets will be bearish. ಓಕೆ, ಅದ್ರ ಪಕ್ಕದಲ್ಲಿ ಬರ್ಕೊಳ್ಳಿ ಪ್ರೈಸ್ ಕೆಳಗೆ ಹೋಗ್ತಾ ಇದೆ, ಡೌನ್ ಇನ್ವರ್ಟೆಡ್ ಆರ್ ಹಾಕ್ಕೊಳ್ಳಿ, ಪ್ರೈಸು ಕೆಳಗಡೆ ಹೋಗ್ತಾ ಇದೆ,
ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಸೊ ಐ ರಿಪೀಟ್ ಮೈ ಡಿಯರ್ ಫ್ರೆಂಡ್ಸ್, ಶಾರ್ಟ್ ಬಿಲ್ಡಪ್ ಇಸ್ ಈಕ್ವಲ್ ಟು ಪ್ರೈಸ್ ಫಾಲಿಂಗ್, ಓಪನ್ ಇಂಟ್ರೆಸ್ಟ್ ಇನ್ಕ್ರೀಸಿಂಗ್, ಮೀನಿಂಗ್ ಕೆಳಗಡೆ ಬಿದ್ದೇ ಬೀಳುತ್ತೆ. ಸ್ಟ್ರಾಟಜಿ ಹೇಳ್ತೀನಿ, ಒಂದು 2 ನಿಮಿಷ ಇರಿ, ಯಾರೋ ಮೆಸೇಜ್ ಬರೀತಿದಾರೆ ಪಾಪ, ಪ್ಲೀಸ್ ವೇಟ್. ನೆಕ್ಸ್ಟ್ ಬರ್ಕೊಳ್ಳಿ, ಶಾರ್ಟ್ ಕವರಿಂಗ್ ಈಸ್ ಈಕ್ವಲ್ ಟು markets can be bullish but not super bullish. Markets can be bullish but not super bullish. ಅಂದ್ರೆ ಅರ್ಥ, ಪ್ರೈಸ್ ಬರ್ಕೊಳ್ಳಿ ಅದರ ಪಕ್ಕದಲ್ಲಿ, ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ ಬಟ್ ಓಪನ್ ಇಂಟ್ರೆಸ್ಟ್ ಕೆಳಗಡೆ ಬೀಳ್ತಾ ಇದೆ. ಕನ್ನಡದಲ್ಲಿ ಇನ್ನೂ ಸರಳವಾಗಿ ಅಂದರೆ ಬ್ರಾಕೆಟ್ ಹಾಕೊಳ್ಳಿ, ಶಾರ್ಟ್ ಕವರಿಂಗಿಗೆ ಮೇಲೆ ಹೋಗ್ಬೋದು, ಬಹಳ ಮೇಲೆ ಹೋಗಲ್ಲ. ಪ್ಲೀಸ್ ರೈಟ್ ಡೌನ್, ಮೇಲೆ ಹೋಗಬಹುದು, ಬಹಳ ಮೇಲೆ ಹೋಗ್ಲಿಕ್ಕಿಲ್ಲ. ಅಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಲಾಂಗ್ ಅನ್ವೈಂಡಿಂಗ್ ಈಸ್ ಈಕ್ವಲ್ ಟು price falling, open interest is also falling. Price falling and open interest is also falling. ಕನ್ನಡದಲ್ಲಿ ಒಂದು ಬ್ರಾಕೆಟ್ ಹಾಕೊಂಡ್ಬಿಟ್ಟು ಕನ್ನಡದಲ್ಲಿ ಬರೆಸ್ತೀನಿ, ಬರ್ಕೊಡಿ. ಮಾರ್ಕೆಟ್ ಬೀಳಬಹುದು, ಬಹಳಷ್ಟು ಬೀಳಲ್ಲ. ಎಸ್, ಪ್ರತಿಯೊಬ್ಬರು ಬರ್ಕೊಂಡ್ರಿ ಅಂದರೆ ಐ ವಿಲ್ ಗೋ ಫಾರ್ ದಿ ನೆಕ್ಸ್ಟ್. ಅಟ್ಲೀಸ್ಟ್ 10 ಜನ ಬರೀರಿ, ರಿಟರ್ನ್ ಅಂತ ಬರೀರಿ, ಓಕೆ ಅಂತಾರ ಬರೀರಿ, ಆಯಿತು ಅಂತಾರ ಬರೀರಿ, ಸಮಥಿಂಗ್ ಪ್ಲೀಸ್ ರೈಟ್. ಅದರ್ವೈಸ್ ಯಾವ ರೀತಿ ನಾನು ಪಾಠ ಮಾಡಲಿ ಅಥವಾ ಹೇಳ್ಕೊಡೋ ಅನ್ನೋದು ಭಾಳ ದೊಡ್ಡ ಮಾತು. ಏನೋ ಅಟ್ಲೀಸ್ಟ್ ಐ ಆಮ್ ಟ್ರೈಂಗ್ ಟು ಶೇರ್. ಎಸ್, ನೋಟೆಡ್. ಓಕೆ, ಅಮೃತ ಗೌಡ ಅವರು ಬಂದರು, ಏನು ಸೂಪರ್ ಫಾಸ್ಟ್ ಇದ್ದಾರೆ ಅಮೃತ ಅವರು, ವೆರಿ ಗುಡ್, ನೋಟೆಡ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಅವರು ಥ್ಯಾಂಕ್ ಯು. ಇನ್ಯಾರು ಬರ್ಕೊಂಡೇ ಇಲ್ಲ ಅಂದ್ರೆ ಮುಂದೇನು ಹೇಳ್ಕೊಡ್ಲಿ ನಾನು. ಓಕೆ ಆಯಿತು, ಒಂದೇ ಒಂದು ಪ್ರಶ್ನೆ ಕ್ವಿಝ್. ಇಷ್ಟೆಲ್ಲ ಬರ್ಕೊಂಡ್ರಲ್ಲ, ಓಕೆ, ಮೀನಾ ಅವ್ರು ಬರೆದಿದ್ದಾರೆ, ಪದ್ಮಾ ಅವ್ರು ಕೂಡ ಬರೆದಿದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನಾನು ಬಂದು ಹೇಳ್ಕೊಟ್ಟಾಗ ಅಟ್ಲೀಸ್ಟ್ ಒಬ್ರಿಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಆಯಿತಾ? ಐ ಆಮ್ ಅಟ್ಲೀಸ್ಟ್ ವೆರಿ ಹ್ಯಾಪಿ. ಎಸ್, ಐ ವಾಚ್ಡ್ ದಿ ಎಪಿಸೋಡ್ಸ್. ಥ್ಯಾಂಕ್ ಯು ಸೋ ಮಚ್ ವಿನೋದ್ ಅವರೇ, ಸಂಗಮೇಶ್ ಅವರೇ ನಮಸ್ಕಾರ, ಸಂತೋಷ್ ಅವರಿಗೂ ಕೂಡ ನಮಸ್ಕಾರ, ಮೀನಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್, ನಿಮಗೂ ಕೂಡ. ಓಕೆ, ಸೊ ಈಗ ಮೈ ಕ್ವಿಸ್ ಕ್ವಶನ್, ದಯವಿಟ್ಟು ಬರೆದಿದ್ದು ನೋಡ್ಬೇಡ್ರಿ, ಹಾಗೆ ಹೇಳ್ರಿ. ಲಾಂಗ್ ಬಿಲ್ಡಪ್ ಅಂದರೆ ಪ್ರೈಸ್ ಮೇಲೆ ಹೋಗುತ್ತೋ ಪ್ರೈಸ್ ಕೆಳ ಬೀಳುತ್ತೋ? ಫಸ್ಟ್ ಪ್ರಶ್ನೆ. ಲಾಂಗ್ ಬಿಲ್ಡಪ್ ಅಂದರೆ ಪ್ರೈಸ್ ಮೇಲೆ ಹೋಗುತ್ತೋ ಕೆಳ ಬೀಳುತ್ತೋ? ಬರಿಬೋದು ನೀವು ಅದನ್ನು. ಅಪ್ ಅಂತ ಇದ್ರೆ ಅಪ್ ಅಂತ ಬರೀರಿ, ಡೌನ್ ಅಂದರೆ ಡೌನ್ ಅಂತ ಬರೀರಿ. ಫಸ್ಟ್ ಮೊದಲನೇದಾಗಿ ಪ್ರೈಸ್. ಲಾಂಗ್ ಬಿಲ್ಡಪ್ ಅಂದಾಗ ಪ್ರೈಸ್ ಮೇಲೆ ಹೋಗುತ್ತೋ ಪ್ರೈಸ್ ಕೆಳ ಬೀಳುತ್ತೋ? ಅಬ್ಬಾ, ವೆರಿ ಗುಡ್, ವೆರಿ ಗುಡ್. ಬೇಗ ಆನ್ಸರ್ ಕ್ವಿಕ್ಲಿ. ಐ ವಿಲ್ ಟೀಚ್ ಒನ್ ಸ್ಟ್ರಾಟಜಿ ಫಾರ್ ಶ್ಯೂರ್. ಅಪ್, ಅಮೇಝಿಂಗ್, ಅಪ್. ಸೊ ಎಲ್ಲರೂ ಅಪ್ ಅಂತ ಹೇಳ್ತಿರೋದು ಕರೆಕ್ಟಾ? ಓಕೆ, ಪ್ರೈಸ್ ಮೇಲೆ ಹೋಗ್ತಾ ಇದೆ, ಓಪನ್ ಇಂಟ್ರೆಸ್ಟ್ ಮೇಲೆ ಅಪ್ ಆಗುತ್ತಾ ಡೌನ್ ಆಗುತ್ತಾ? ಲಾಂಗ್ ಬಿಲ್ಡಪ್ನಲ್ಲಿ ಪ್ರೈಸ್ ಅಪ್ ಇಸ್ ಕರೆಕ್ಟ್ ಆನ್ಸರ್. ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ? ಎಸ್, ಯು ಆರ್ ರೈಟ್. ಸೊ ಓಪನ್ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಲಾಂಗ್ ಬಿಲ್ಡಪ್ ಅಂದರೆ ವಿ ಆರ್ ವೆರಿ ಬುಲ್ಲಿಶ್ ಅಬೌಟ್ ದಿ ಪ್ರಾಡಕ್ಟ್, ಅಬೌಟ್ ದಿ ಅಂಡರ್ಲೈನ್ ಅಸೆಟ್. ಸೊ ನಾವು ಒಂದು ಟೇಕ್ ಇಟ್ ಈಸಿ ಅಪ್ಲಿಕೇಶನ್ನಲ್ಲಿ ಲಾಂಗ್ ಬಿಲ್ಡಪ್ ಆಗ್ತಕ್ಕಂಥ ಸ್ಟಾಕ್ಸ್ಗಳ ಲೀಸ್ಟ್ ಕೊಡುತ್ತೆ. ಅದಕ್ಕೆ ನಾವು ಚಾಣಕ್ಯ ಕೂಡ ಹಾಕ್ಬೋದು, ಅದಕ್ಕೆ ಕ್ಯಾಂಡಲ್ ಸ್ಟಿಕ್ಸ್ನ ನಾವು ನೋಡ್ಬೋದು, ಅದಕ್ಕೆ ಇಂಡಿಕೇಟರ್ಗಳ ಬಳಕೆ ಕೂಡ ಮಾಡ್ಬೋದು. ನಂತರ ಅದಕ್ಕೆ ಯಾವ ಸ್ಟ್ರಾಟಜಿ ತೊಗೋಬೇಕು ಲಾಂಗ್ ಬಿಲ್ಡಪ್ಪಿಗೆ, ದಟ್ ವಿ ಕ್ಯಾನ್ ಟೇಕ್. ಸೊ ದಟ್ ಈಸ್ ದ ಬ್ಯೂಟಿ ಮೈ ಡಿಯರ್ ಫ್ರೆಂಡ್ಸ್. ಕೆಲವೊಮ್ಮೆ ಮಾರ್ಕೆಟ್ನಲ್ಲಿ ಸ್ಟಾಕ್ಸ್ ಬೀಳ್ತಾ ಇರುತ್ತೆ, ಬಟ್ ವೆರಿ ಕ್ಲಿಯರ್ಲಿ ಇಟ್ ಇಸ್ ಸೀನ್, ಸರ್ ಲಾಂಗ್ ಅನ್ವೈಂಡಿಂಗ್ ಆಗ್ತಾ ಇದೆ ಸರ್. ಲಾಂಗ್ ಅನ್ವೈಂಡಿಂಗ್ ಅಂದ್ರೇನು?
ಕೆಳಗೆ ಬೀಳ್ಬೋದು, ಆದರೆ ಟೆಂಪ್ರರಿ ಫಾಲ್ ಅಷ್ಟೇ, ವಾಪಸ್ ಮೇಲೆ ಬಂದ್ಬಿಡುತ್ತೆ. ಸೊ ಹಾಗಿರುವಾಗ ಏನು ಸ್ಟ್ರಾಟಜಿ ಮಾಡ್ಬೋದು? ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಇರೋದೇ 2 ಬಟನ್ನು, ಗ್ರೀನ್ ಒತ್ತಲೋ ರೆಡ್ ಒತ್ತಲೋ. ಇದು ನಮ್ಮ ಹಣೆ ಬರವನ್ನು ಚೇಂಜ್ ಮಾಡೋದು, ಫೈನಾನ್ಷಿಯಲ್ ಹಣೆ ಬರವನ್ನು. ಸೊ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಏನು ಮಾಡೋದು ಅಂದರೆ, ಆಲ್ವೇಸ್ ಟ್ರೇಡ್ ಆ್ಯಂಡ್ ವಾಚ್ ಮಾಡೋದಕ್ಕಿಂತ ವಾಚ್ ದಿ ಮಾರ್ಕೆಟ್ ಫಸ್ಟ್, ದೆನ್ ಯು ಗೋ ಫಾರ್ ದಿ ಟ್ರೇಡ್. ಎಸ್, ಮಾರ್ಕೆಟ್ನಲ್ಲಿ ಅಗೇನ್ ದರ್ ಈಸ್ ಸೇಮ್ ಥಿಂಗ್. ಸ್ವಲ್ಪ ಪಾಸಿಟಿವಿಗೆ ಬಂದಿರತಕ್ಕಂಥದ್ದು. ಸೆನ್ಸೆಕ್ಸು, ಬ್ಯಾಂಕ್ ಎಕ್ಸು, ನಿಫ್ಟಿ ಎಲ್ಲ ಪಾಸಿಟಿವಲ್ಲಿದೆ, ಹಾಗೂ ಬ್ಯಾಂಕ್ ನಿಫ್ಟಿ ಕೂಡ ಪಾಸಿಟಿವ್ ಬಂದಾಯಿತು. ಓಕೆ ಫೈನ್. ಏನು ಹಿಂಗೆ ರೋಲರ್ ಕೋಸ್ಟರ್ ಇದು, ಮೇಲೆ ತೊಗೊಂಡೋಗೋದು ಕೆಳಗೆ ಬೀಳಿಸೋದು, ಮೇಲೆ ತೊಗೊಂಡೋಗೋದು ಕೆಳಗೆ ಬೀಳಿಸೋದು. ಸ್ಟಾಪ್ ಲಾಸ್ಗಳನ್ನು ಕೊಟ್ಟರೆ ಸ್ಟಾಪ್ ಲಾಸ್ಗಳನ್ನು ಹಿಟ್ ಮಾಡಿ ಕೊನೆಗೆ ಹೋಗಿ ಬನ್ನಿ, ದುಡ್ಡು ಕಳ್ಕೊಂಡ್ರಲ್ಲ ಬರಬೇಡ್ರಿ ಇನ್ನು ಮಾರ್ಕೆಟಿಗೆ ಅಂತ ಹೇಳಿ ಕಳಿಸೋದು ಮಾರ್ಕೆಟ್. ಸೊ ವಾಟ್ ಐ ರಿಕ್ವೆಸ್ಟ್ ಯು ಆಲ್ ಇಸ್ ಲರ್ನ್. ಆದಷ್ಟು ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿನ ಟೈಮ್ ಇದೆ. ದಯವಿಟ್ಟು ಕಾಲ ಅಲ್ಲಿ ಓಕೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸರಿ, ಆದರೆ ಜೊತೆಗೆ ಅಟ್ಲೀಸ್ಟ್ 1 hour ಪ್ಲೆಟ್ಸ್ ಟು ಯುವರ್ ಸೆಲ್ಫ್, ಐ ವಿಲ್ ಅಟ್ಲೀಸ್ಟ್ ರೀಡ್ ಸಮಥಿಂಗ್ ನ್ಯೂ. ಅಥವಾ ನಾನು ಕೂಡ ಒಂದು ವಿಡಿಯೋ ಮಾಡಿ ಇವತ್ತು ಸಾಯಂಕಾಲನೇ ಒಂದು ವಿಡಿಯೋ ಹಾಕಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಪ್ಲೀಸ್ ವಾಚ್ ಇಟ್. ಅಟ್ಲೀಸ್ಟ್ ಇಟ್ ವಿಲ್ ಹೆಲ್ಪ್ ಯು ಟು ಗೇನ್ ಸಮ್ ಕೈಂಡ್ ಆಫ್ ಎ ಇನ್ಸೈಟ್ಸ್ ಅಬೌಟ್ ದಿ ಸ್ಟಾಕ್ ಮಾರ್ಕೆಟ್. ಎಸ್ ಸ್ನೇಹಿತರೆ, ನೌ ಇಟ್ ಈಸ್ ಅ ಟೈಮ್ ಟು ರೈಟ್ ಡೌನ್ ದ ಸ್ಟ್ರಾಟಜಿ. ಯಾ, ಥ್ಯಾಂಕ್ ಯು ಸೋ ಮಚ್. RBL ಅವರು ಮ್ಯಾಕ್ಸ್ ಪೇನ್ ಈಸ್ ಆಸಮ್ ಅಂತ. ಸೊ ಈಗ ಸದ್ಯಕ್ಕೆ ಮ್ಯಾಕ್ಸ್ ಪೇನ್ ಹೇಳಬೇಕು ಅಂದರೆ ನಿಫ್ಟಿಗೆ 24,100ಕ್ಕೆ ಇರ್ತಕ್ಕಂಥದ್ದು ಮ್ಯಾಕ್ಸ್ ಪೇನು. ಇನ್ನು ಬ್ಯಾಂಕ್ ನಿಫ್ಟಿಗೆ 57,500 ಹಾಗೂ ಸೆನ್ಸೆಕ್ಸಿಗೆ 77,300 ಅಲ್ಲಿ ಇರ್ತಕ್ಕಂಥದ್ದು. ಸೊ ಮ್ಯಾಕ್ಸ್ ಪೇನ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್. ಐ ಆಲ್ವೇಸ್ ಕಾಲ್ ದ ಮ್ಯಾಕ್ಸ್ ಪೇನ್ ಆ್ಯಸ್ ಎ ಮ್ಯಾಗ್ನೆಟ್. M ಫಾರ್ ಮ್ಯಾಕ್ಸ್ ಪೇನ್ ಅಲ್ಲ, M ಫಾರ್ ಮ್ಯಾಗ್ನೆಟ್. ಆ ನಂಬರ್ ಎಲ್ಲಿದೆ ಕೊನೆಯ ದಿನಕ್ಕೆ ಅಲ್ಲಿಗೆ ಬಂದು ನಿಂತ್ಕೊಳುತ್ತೆ ಅನ್ನೋದು ಇದು ಒನ್ ಆಫ್ ದಿ ಪ್ಯಾರಾಮೀಟರ್. ಎಸ್ ಸರ್, ಯುವರ್ ನ್ಯೂ ಸೀರೀಸ್ ವಾರದ ವರದಿ ಈಸ್ ವಂಡರ್ಫುಲ್ ಸರ್, ಇಟ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಲೈಕಿಂಗ್ ಅವರ್ ವಾರದ ವರದಿ. ಸೊ ಅದು ಕಂಪ್ಲೀಟಾಗಿ ಹಾಕ್ತಾ ಇದನ್ನು ಡೀಟೇಲ್ಸ್ ಕೊಡ್ತಾ ಇರ್ತೀವಿ. ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಯಾ, ಸೊ ನೌ ಇಟ್ ಈಸ್ ಅ ಟೈಮ್ ಟು ರೈಟ್ ಡೌನ್ ದಿ ಸ್ಟ್ರಾಟಜಿ. ಐ ಆಲ್ರೆಡಿ ಟೋಲ್ಡ್ ಯು ದ್ಯಾಟ್ ಒಂದು ಪುಟ್ ಸೆಲ್ ಮಾಡಿಕೊಂಡು ಅದಾದ ನಂತರ ಇನ್ನೂ 300 ಪಾಯಿಂಟ್ ಮುಂದೆ ಹೋಗಿ ಒಂದು ಪುಟ್ಟನ್ನು ಕೂಡ ಬೈ ಮಾಡ್ಬೋದು ಅಂತ ಹೇಳಿದೆ. ಜೊತೆಗೆ ನಮ್ಮ ಹತ್ರ ದುಡ್ಡಿತ್ತು ಅಂದರೆ, ಅಥವಾ ನಮಗೇನಾದರೂ ಈ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನಂಗಿದ್ರೆ ಇನ್ನೊಂದು ಸ್ಟ್ರಾಟಜಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಮಟ್ಟಿಗೆ ರಿಸ್ಕ್ ಸ್ವಲ್ಪ ಮಟ್ಟಿಗೆ ಇರುತ್ತೆ, ಬಟ್ ಭಾಳಷ್ಟಲ್ಲ. ಸೊ 1 lot ಫ್ಯೂಚರ್ನ ನಾವು ಬೈ ಮಾಡ್ಕೋಬೋದು. ಬರ್ಕೊಳ್ಳಿ, ಫಸ್ಟ್ ಹೇಳ್ತೀನಿ. ಮಾಳವಿಕಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. 1 lot ಫ್ಯೂಚರ್ನ ಬೈ ಮಾಡ್ಕೋಬೋದು. 1 lot ಪುಟ್ಟನ್ನು ಕೂಡ ಬೈ ಮಾಡಿ. ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್ ಯು ಕ್ಯಾನ್ ಟ್ರೈ ಇಟ್. 1 lot ಫ್ಯೂಚರ್ ಬೈ ಮಾಡೋದು ಇದೇ ತಿಂಗಳಿಗೆ. ಇನ್ನೇನು 2 ದಿನ ಉಳಿತು. ಬೆಟರ್ ಯು ಗೋ ಫಾರ್ ನೆಕ್ಸ್ಟ್ ಮಂತ್, ಜುಲೈ ಮಂತಿಗೆ ನೋಡ್ಬೋದು. ಸೊ ವಾಟ್ ವಿಲ್ ಡೂ ಇಸ್ ವಿಲ್ ಬೈ 1 ಫ್ಯೂಚರ್ ಆ್ಯಟ್ ದ ಮನಿಗೆ ಒಂದು ಪುಟ್ಟನ್ನು ಬೈ ಮಾಡ್ಬಿಡೋಣ ಅಂತ. ಸರ್ ವಾಟ್ ನೆಕ್ಸ್ಟ್? ಸರ್ ನೆಕ್ಸ್ಟ್ ಒಂದು 500 ಪಾಯಿಂಟ್ಸ್ ಮುಂದೆ ಹೋಗಿ ಕಾಲ್ನ ಸೆಲ್ ಮಾಡ್ತಕ್ಕಂಥದ್ದು. ಸೊ ಒಂದು ಫ್ಯೂಚರ್ ಬೈ ಮಾಡಿದ್ವಿ. ಫ್ಯೂಚರ್ ಬೈ ನಂತರ ವಿ ಹ್ಯಾವ್ ಬಾಟ್ 1 ಅಟ್ ದ ಮನಿಗೆ ಒಂದು ಪುಟ್ ಬೈ ಮಾಡಿದ್ವಿ. ಎವ್ರಿಥಿಂಗ್ ಫಾರ್ ಜುಲೈ ಮಂತ್. ಹಾಗೂ ಸುಮಾರು ಒಂದು 500ರಿಂದ 600 ಪಾಯಿಂಟ್ ದೂರ ಹೋಗಿ ಒಂದು ಲಾಟನ್ನು ಕಾಲ್ ಸೆಲ್ ಮಾಡ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಈಗ ನೀವು ಇಮಿಡಿಯೇಟಾಗಿ ಕೇಳಿದ್ರಿಂದ ಹೇಳಿದೆ, ಬಟ್ ಅಮೌಂಟ್ ಎಷ್ಟು ಬೇಕು ಏನು ಅಂತ ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ. ಸೊ ಇಟ್ಸ್ ಅಮೇಝಿಂಗ್ ಸ್ಟ್ರಾಟಜಿ. ಈ ಕಾಲ್ ಸೆಲ್ ಒಳ್ಳೆ ಪ್ರಾಫಿಟ್ ಅಂದರೆ ಒಂದು 10,000 ರೂಪಾಯಿ ಲಾಭ ಬಂದಾಗ ಇದನ್ನು ತೆಗೆದುಬಿಡ್ಬೋದು ಬೇಕಿದ್ರೆ. ಸೊ ವಿ ಕ್ಯಾನ್ ಜಸ್ಟ್ ರಿಟರ್ನ್ ವಿತ್ ದಿ ಫ್ಯೂಚರ್ ಬೈ ಆ್ಯಂಡ್ ಪುಟ್ ಬೈ ಎರಡನ್ನೇ ಮಾಡ್ಕೋಬೋದು. ಪ್ರೊವೈಡೆಡ್ ಒಂದು 10,000 ಲಾಭ ಆಗೋ ತನಕ ಕಾಲ್ ಸೆಲ್ ತೆಗಿಯೋ ಆಗಿಲ್ಲ. ಸರ್ ಯಾಕೋ ನನಗೆ ಕೆಳ ಬೀಳಲ್ಲ ಅನ್ಸುತ್ತೆ ಸರ್, ನಾನು ತೆಗೆದುಬಿಡ್ತೀನಿ, ಇವೆಲ್ಲ ಮಾಡೋ ಹಾಗಿಲ್ಲ. ಡಿಸಿಪ್ಲಿನ್ ಅಂದರೆ ಡಿಸಿಪ್ಲಿನ್, ಎಂಟ್ರಿ ಅಂದರೆ ಎಂಟ್ರಿ, ಎಕ್ಸಿಟ್ ಅಂದರೆ ಎಕ್ಸಿಟ್. ಒಟ್ಟಿಗೆ ಹೋಗಬೇಕು, ಒಟ್ಟಿಗೆ ಬರಬೇಕು. ಇಲ್ಲ ಅಂದರೆ 10,000ರಿಂದ 12,000 ಬರೋ ತನಕನೂ ಕಾಲ್ ಸೆಲ್ ತೆಗಿಯೋ ಹಾಗೆ ಇಲ್ಲ. ಎಸ್ ಸ್ನೇಹಿತರೆ, ಸುಮಾರು 72-73 ಜನ ಇದ್ದೀರಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟು ಯು ಆಲ್. ಸೊ ಇವತ್ತಿನ ಒಂದು ಇದು ಸೆಷನ್ ನಿಮಗೆ ಲೈವ್ ಸೆಷನ್ ವಾಸ್ ಹೆಲ್ಪ್ಫುಲ್ ಅಂತ ನಾನು ಭಾವಿಸ್ತಾ ಇದ್ದೀನಿ. ಡೆಫಿನೆಟ್ಲಿ ಟೇಕ್ ಇಟ್ ಈಸಿ ಬಗ್ಗೆ ನಾನು ಇಷ್ಟೊಂದು ತನಕ ಹೇಳಿದೆ, ಬರ್ಸಿದೆ ಕೂಡ. ಲಾಂಗ್ ಬಿಲ್ಡಪ್ ಅಂದ್ರೇನು, ಶಾರ್ಟ್ ಬಿಲ್ಡಪ್ ಅಂದ್ರೇನು ಅಂತೇಳಿ ಎವ್ರಿಥಿಂಗ್ ಈಸ್ ದೇರ್ ಇನ್ ದಿ
ಅಪ್ಲಿಕೇಶನ್ ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ಇವತ್ತು ರಾತ್ರಿ ತನಕ ನಾನು ನಿಮಗೆ ಅದನ್ನು ಡಿಸ್ಕೌಂಟ್ನಲ್ಲಿ ಕೊಡ್ಲಿಕ್ಕೆ ಹೇಳ್ತೀನಿ. ಅಮರ್, ಇದನ್ನು ವಿಡಿಯೋನ ಟೇಕ್ ಇಟ್ ಈಸಿ ಅಪ್ಲಿಕೇಶನ್ನ ಡೈಮಂಡ್ ವರ್ಷನ್ ವಿಚ್ ಇಸ್ ದೇರ್ ಫಾರ್ 799 ಇದೆ, ಅದನ್ನು ಜಸ್ಟ್ ಆಸ್ ದೆಮ್ ಟು ಗಿವ್ ಇಟ್ ಫಾರ್ 3000 rupees. 3000 ಕೆಳಗಡೆ ಹೇಳಿ ಲೈವ್ ಅಂತ ಹೇಳ್ತಾರೆ, ಆ ಲೈವ್ ಅಂತ ಹೇಳಿರೋರಿಗೆ ಕೊಡಿ ಅವರಿಗೆಲ್ಲರಿಗೂ. ಓಕೆನಾ? ಓನ್ಲಿ ಫಾರ್ ಟುಡೇ ಈವ್ನಿಂಗ್. ಓಕೆನಾ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ಗಳು ಯಾರು ಇದ್ದಾರೆ ಅವ್ರಿಗೆ ಎಲ್ಲರಿಗೂ ಹೇಳ್ಬೋದು, ಸಿಲ್ವರ್ ಪ್ಯಾಕೇಜ್ ಇಸ್ ಫಾರ್ 2000 rupees, ಡೈಮಂಡ್ ಇಸ್ ಫಾರ್ 3000 rupees, ಓನ್ಲಿ ಫಾರ್ ಟುಡೇ. ಸೊ ಯಾರ್ಯಾರು ಬಂದಿದ್ದೀರಿ ಮತ್ತು ಯಾರ್ಯಾರು ಕಲ್ತಿದ್ದೀರಿ ಇವತ್ತು ಅದನ್ನು ಯೂಸ್ ಮಾಡಿಕೊಂಡು ಸ್ಟ್ರಾಟಜಿ ಮಾಡ್ಕೋಬೋದು. ಆಮೇಲೆ ನಿಮ್ಗೆ ಏನೋ ಪ್ರಶ್ನೆಗಳಿದ್ರು ಕೂಡ ಯು ಕ್ಯಾನ್ ಜಸ್ಟ್ ವಾಕ್ ಇನ್ ಟು ಅವರ್ ಇನ್ಸ್ಟಿಟ್ಯೂಟ್, ಅಥವಾ ಒಂದು ದಿನ ನಾನು ನಮ್ಮ ಕಾರ್ತಿಕ್ ಅವ್ರಿಗೆ ಕೂಡ ಹೇಳ್ತೀನಿ, ಹಿ ವಿಲ್ ಬಿ ಟೇಕಿಂಗ್ ಒನ್ ಲೈವ್ ಸೆಷನ್ ತೊಗೊಳ್ಳಿ ಇದ್ರ ಮೇಲೆ. ಸೊ ಒಂದು ಆನ್ಲೈನಲ್ಲಿ ಝೂಮ್ ಮೀಟಿಂಗ್ನಲ್ಲಿ ಮೀಟ್ ಆಗಿ ಇದನ್ನು ಯಾವ ರೀತಿ ಯೂಸ್ ಮಾಡಬೋದು ಅನ್ನೋದ್ರ ಬಗ್ಗೆ ಕೂಡ ಹೇಳಲಿಕ್ಕೆ ನಾನು ಇದನ್ನು ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಇನ್ನು 5 ನಿಮಿಷ ಉಳಿತು. ಸೊ ಇನ್ನು ಯಾರು ಕ್ಲೋಸ್ ಮಾಡ್ಕೊಂಡಿದ್ದೀರಿ, ಟ್ರೇಡ್ ಮಾಡೋರಿದ್ದೀರಿ, ಸೊ ನೀವು ಕೂಡ ಮಾಡ್ಕೋಬೋದು. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಯಾಕಂದ್ರೆ ಇವನ್ ಐ ಹ್ಯಾವ್ ಟು ಕ್ಲೋಸ್ ಮೈ ಟ್ರೇಡ್ಸ್. ಸೊ ಅದು ಏನಾಗಿದೆ ಏನು ಅಂತ ನೋಡ್ಬೇಕಿನ್ನ. ಸೊ ಯಾವ್ದು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಆರಾಮಾಗಿ ಮಾಡ್ತೀನಿ. ಇಂಟ್ರಾಡೇಗೆ ಅಂತ ತೊಗೊಂಡಿರ್ತಕ್ಕಂಥದ್ದನ್ನು ಐ ವಿಲ್ ಬಿ ಕ್ಲೋಸಿಂಗ್ ಇಟ್. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ಲೈವ್ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಹಾಗಾದರೆ ವೆಯ್ಟ್ ಮಾಡ್ತಾ ಇರಿ, ವಾರದ ವಿಲ್ ಬಿ ಪೋಸ್ಟೆಡ್ ಟುಮಾರೋ. ಅದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಟ್ಯಾಕ್ಸ್ ಮಾಹಿತಿ ನಿಮಗೆ ಇವತ್ತು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತು ರೆಕಾರ್ಡ್ ಅಂತೂ ಡೆಫಿನೆಟ್ಲಿ ಮಾಡ್ತೀನಿ, ನೋಡೋಣ. ಆದರೆ ಇವತ್ತು ಅದನ್ನು ಪೋಸ್ಟ್ ಮಾಡ್ತೀವಿ ಅಥವಾ ನಾಳೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಲೈವ್ ಸೆಷನ್ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.